ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟದಿಂದ ಓರ್ವ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯಾಹ್ನ 1:50 ಸುಮಾರಿಗೆ ಸಂಭವಿಸಿರುವಂತಹ ಘಟನೆ. 4 ಜನರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ ಓರ್ವ ಸಜೀವ ದಹನವಾಗಿದ್ದಾನೆ, ಮತ್ತೋರ್ವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯಾಹ್ನ 1:50 ಸುಮಾರಿಗೆ ಸಂಭವಿಸಿರುವಂತಹ ಸಿಲಿಂಡರ್ ಸ್ಫೋಟ. ಓರ್ವ ಮೃತಪಟ್ಟಿದ್ದಾರೆ, ಮತ್ತೊಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. 4 ಜನರಿಗೆ ಗಂಭೀರ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ ಓರ್ವ ಸಜೀವ ದಹನವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪ್ರದೇಶದ ದೃಶ್ಯ ನಾವೀಗ ನೋಡ್ತಾ ಇರೋದು. ಮಾಗಡಿ ರಸ್ತೆಯಲ್ಲಿ 1:50 ಸುಮಾರಿಗೆ ಇದ್ದಕ್ಕಿದ್ದಂತೆ ಸಿಲಿಂಡರ್ ಸ್ಫೋಟವಾಗಿದೆ. ಈ ಸ್ಫೋಟದಲ್ಲಿ ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಘಟನೆ ನಡೆದ ಸ್ಥಳದ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಮಾಗಡಿ ರಸ್ತೆ ಅಂಜನ್ ಥಿಯೇಟರ್ ಬಳಿ ನಡೆದಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಓರ್ವ ಸಜೀವ ದಹನವಾಗಿದ್ರೆ ಮತ್ತೋರ್ವನ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಸರ್ ಸ್ವಲ್ಪ ಮೇರಿ ಬಿಡೋಣ, ಆಮೇಲೆ ಬೇಡಣ್ಣ. ಸರ್ ಸ್ವಲ್ಪ ಮೇರಿ ಬಿಡೋಣ, ಆಮೇಲೆ ಬೇಡಣ್ಣ. ಸರ್ ಸ್ವಲ್ಪ ಮೇರಿ ಬಿಡೋಣ, ಆಮೇಲೆ ಬೇಡಣ್ಣ. ಸರ್ ಸ್ವಲ್ಪ ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಓರ್ವ ವ್ಯಕ್ತಿ ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿದೆ. ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ದಾರೆ, ಇನ್ನೊಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಹಾಗೆ 4 ಜನರ ಸ್ಥಿತಿ ಗಂಭೀರ, ಅವ್ರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಈ ಘಟನೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಪರಿಶೀಲನೆ ಆಗಬೇಕಾಗಿದೆ. ಅವಘಡದ ಸಂದರ್ಭದಲ್ಲಿ 6 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಗಡಿ ರಸ್ತೆಯ ಅಂಜನ್ ಥಿಯೇಟರ್ ಬಳಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಸಿಲಿಂಡರ್ ಬ್ಲಾಸ್ಟ್ಗೆ ಕಾರಣ ಏನಾಯ್ತು, ಸದ್ಯ ಹೇಗಿದೆ ಪರಿಸ್ಥಿತಿ, ಹೆಚ್ಚಿನ ಮಾಹಿತಿ ಏನಿದೆ? ಅದು ಸುಕನ್ಯಾ, ಇವತ್ತು 1:15 ಸುಮಾರಿಗೆ ಅಂದ್ರೆ ಈ ಮಾಗಡಿ ರಸ್ತೆಯಲ್ಲಿರುವಂತ ಗೋಪಾಲ್ಪುರ ಏನಂತಿದೆ, ಗೋಪಾಲ್ಪುರದಲ್ಲಿರುವಂತ ಟ್ಯಾಗೂರ್ ಸ್ಕೂಲ್ ನ ಪಕ್ಕದಲ್ಲಿ ಒಂದು ಫುಡ್ ಪ್ರಾಡಕ್ಟ್ ಅನ್ನುವಂತ ಒಂದು ಕಂಪನಿ ಇತ್ತು. ಅಂದ್ರೆ ದಿನಬಳಕೆ ವಸ್ತುಗಳನ್ನ ತಯಾರು ಮಾಡುವಂತ ಮಿಕ್ಸರ್ ಆಗಿರ್ಬೋದು, ಖಾರ, ಬೂಂದಿ, ಈ ತರದೆಲ್ಲವೂ ಕೂಡ ತಯಾರು ಮಾಡುವ ಕಂಪನಿ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಟಿವಿ ನೈನ್ಗೆ ಲಭ್ಯವಾಗಿರುವಂತದ್ದು. ಅಲ್ಲಿ 6 ಜನ ಕಾರ್ಮಿಕರು ಬೆಳಗಿನಿಂದಲೂ ಕೂಡ ಕೆಲಸ ಮಾಡ್ತಿದ್ರು. ಆದ್ರೆ 1:15 ಸುಮಾರಿಗೆ ಅಲ್ಲಿ ಅಗ್ನಿ ಅವಘಡ ಆಗಿರುವಂತದ್ದು. ಅಗ್ನಿ ಅವಘಡಕ್ಕೆ ಕಾರಣ ಸಿಲಿಂಡರ್ ಸ್ಫೋಟವಾಗಿದೆ ಅನ್ನುವಂತ ಈಗಾಗಲೇ ಸ್ಥಳೀಯರು ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಆ ಸ್ಥಳದಲ್ಲಿ 6 ಜನ ಕೆಲಸ ಮಾಡ್ತಿದ್ರು. 6 ಜನರಲ್ಲಿ ಓರ್ವ ವ್ಯಕ್ತಿ ಈಗಾಗಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ತೀವ್ರತರವಾಗಿ ಗಾಯ ಆಗಿದೆ. ಆತನನ್ನು ಈಗಾಗಲೇ ಕೂಡ ಆಂಬ್ಯುಲೆನ್ಸ್ ಮೂಲಕ ಅವನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. 4ವರಿಗೆ ಅಂದ್ರೆ ಸ್ಥಳದಲ್ಲೇ ಇದ್ದಂತ 4ವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅನ್ನೋಂತ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗ್ತಿರುವಂತದ್ದು. ಮತ್ತೆ ಈ ಫುಡ್ ಫ್ಯಾಕ್ಟರಿ ಪಕ್ಕದಲ್ಲಿದ್ದಂತ ನಿವಾಸಿಗಳ 2 ಮಹಿಳೆಯರಿಗೆ ಧನಲಕ್ಷ್ಮಿ ತೀವ್ರ ಗಾಯವಾಗಿದೆ. ಅವರನ್ನು ಕೂಡ ಈಗಾಗಲೇ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋಂತ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗ್ತಿರುವಂತದ್ದು ಒಂದು ಕಡೆ. ಆದ್ರೆ ಈಗಾಗಲೇ ಮಾಹಿತಿ ಇರುವಂತ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳೆಲ್ಲರೂ ಕೂಡ ಈಗಾಗಲೇ ಬೆಂಕಿಯನ್ನ ನಂದಿಸಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪಟ್ಟಿರುವಂತವ್ರು ಯಾರು ಕಿರಣ್, ನಿಮ್ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿಯನ್ನ ಮತ್ತೆ ಪಡಿತೀನಿ ನಿಮ್ಮಿಂದ. ಒಟ್ಟಾರೆ ಇದು ಫುಡ್ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಅವಘಡ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸಿಲಿಂಡರ್ ಸ್ಫೋಟವಾಗಿ ಓರ್ವ ಸಜೀವ ದಹನವಾಗಿದ್ದಾರೆ. ಮಾಗಡಿ ರಸ್ತೆಯ ಅಂಜನ್ ಥಿಯೇಟರ್ ಬಳಿ ನಡೆದಂತಹ ಘಟನೆ. ಫುಡ್ ಫ್ಯಾಕ್ಟರಿಯಲ್ಲಿ ಇದ್ದಕ್ಕಿದ್ದಂತೆ ಸಿಲಿಂಡರ್ ಸ್ಫೋಟವಾಗಿದೆ. ಈ ಘಟನೆಯಲ್ಲಿ ಓರ್ವ ಸ್ಥಳದಲ್ಲೇ ಸಜೀವ ದಹನವಾಗಿ ಹೋದ್ರೆ ಮತ್ತೋರ್ವನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇನ್ನೂ 4ವರಿಗೆ ಗಾಯ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅವಘಡ ನಡೆದ ಸಂದರ್ಭದಲ್ಲಿ ಮೃತಪಟ್ಟ ವ್ಯಕ್ತಿ ಸೇರಿ ಒಟ್ಟು 6
ಜನ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು. ಸದ್ಯಕ್ಕೀಗ ಅಲ್ಲಿ ಪರಿಸ್ಥಿತಿ ಮತ್ತೆ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡ್ಕೋಬಹುದು. ಮಾಗಡಿ ರಸ್ತೆಯ 5ನೇ ಕ್ರಾಸ್ನಲ್ಲಿರುವಂತಹ ಫುಡ್ ಫ್ಯಾಕ್ಟರಿ ಇದು. ಗಾಯಾಳುಗಳನ್ನ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ದಾನೆ ಸಿಲಿಂಡರ್ ಸ್ಫೋಟದಿಂದ ಅನ್ನುವಂತಹ ಮಾಹಿತಿ. ಬೆಂಗಳೂರಿನ ಮಾಗಡಿ ರಸ್ತೆಯ 5ನೇ ಕ್ರಾಸ್ನಲ್ಲಿರುವ ಫುಡ್ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಅವಘಡದ ಸಂದರ್ಭದಲ್ಲಿ ಫ್ಯಾಕ್ಟರಿಯಲ್ಲಿ ಒಟ್ಟು 6 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಘಟನೆಯಲ್ಲಿ 4 ಗಾಯವಾಗಿದ್ದು ಓರ್ವನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಗಾಯಾಳು ಕಾರ್ಮಿಕರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರೆಡಿಮೇಡ್ ಫುಡ್ ಅಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಅಂದ್ರೆ ಅಲ್ಲಿ ಖಾರ ಬೂಂದಿ ಸೇರಿದಂತೆ ಸ್ನ್ಯಾಕ್ಸ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಅಲ್ಲಿಂದ ಬೇರೆ ಬೇರೆ ಕಡೆ ಸಪ್ಲೈ ಮಾಡಲಾಗ್ತಾ ಇತ್ತು. ಅದು ತಯಾರು ಮಾಡ್ತಾ ಇದ್ದಂತಹ ಫ್ಯಾಕ್ಟರಿ ಅದಾಗಿತ್ತು. ಇನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು 6 ಜನ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಘಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆ ಸ್ಫೋಟದ ರಭಸಕ್ಕೆ ತೀವ್ರತೆಗೆ ಸ್ಥಳದಲ್ಲೇ ಸಜೀವ ದಹನವಾಗಿ ಹೋದ್ರೆ ಮತ್ತೋರ್ವನ ಸ್ಥಿತಿ ಚಿಂತಾಜನಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾವೀಗ ನೋಡಬಹುದು ಅಲ್ಲಿ ದೃಶ್ಯದಲ್ಲಿ ವ್ಯಕ್ತಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಈ ಸ್ಫೋಟದ ಸಂದರ್ಭದಲ್ಲಿ ಸಜೀವ ದಹನಗೊಂಡಿದ್ದಾರೆ ವ್ಯಕ್ತಿಯೊಬ್ಬರು. ಇನ್ನೋರ್ವನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾರೆ. ಅವರು ಕೂಡ ಈ ಸಿಲಿಂಡರ್ ಸ್ಫೋಟದ ಸಂದರ್ಭದಲ್ಲಿ ಹೊತ್ತಿಕೊಂಡ ಬೆಂಕಿಗೆ ಹೆಚ್ಚಿನ ಗಾಯ ಆಗಿದೆ ಅವರಿಗೆ. ಅವರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು 4 ಜನರಿಗೆ ಗಂಭೀರ ಗಾಯ ಆಗಿದೆ. ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈ ಫುಡ್ ಫ್ಯಾಕ್ಟರಿಯಲ್ಲಿ ಖಾರ ಬೂಂದಿ ಮತ್ತೆ ಸ್ನ್ಯಾಕ್ಸ್ ಐಟಮ್ ಸೇರಿದಂತೆ ಮಿಕ್ಸರ್ ಈ ಥರದ್ದೆಲ್ಲ ಪದಾರ್ಥಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಅಲ್ಲಿಂದ ಬೇರೆ ಬೇರೆ ಕಡೆ ಸಪ್ಲೈ ಮಾಡಲಾಗ್ತಾ ಇತ್ತು. ಆ ಫ್ಯಾಕ್ಟರಿಯಲ್ಲಿ 6 ಜನ ಇವತ್ತು ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:50 ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದು. ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟದಿಂದ ಓರ್ವ ವ್ಯಕ್ತಿ ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದೆ. ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. 4 ಜನರಿಗೆ ಈ ಸಂದರ್ಭ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಗಡಿ ರಸ್ತೆಯ 5ನೇ ಕ್ರಾಸ್ನಲ್ಲಿರುವ ಫುಡ್ ಫ್ಯಾಕ್ಟರಿ ಇದು. ಬೇಕರಿಗೆ ಸಂಬಂಧಪಟ್ಟಂತಹ ಆಹಾರ ತಯಾರಿ ನಡೀತಾ ಇತ್ತು ಆ ಫ್ಯಾಕ್ಟರಿಯಲ್ಲಿ. ಓರ್ವ ಸಜೀವ ದಹನವಾಗಿದ್ದಾರೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ 4 ಗಾಯಾಳುಗಳ ಪೈಕಿ ಓರ್ವನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 1:50 ಸುಮಾರಿಗೆ ಸಂಭವಿಸಿರುವಂತಹ ಅವಘಡ ಇದು. ನಾವೀಗ ದೃಶ್ಯವನ್ನ ನೋಡಬಹುದು. ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಿಕ್ಕೆ ಪ್ರತ್ಯಕ್ಷದರ್ಶಿ ಜಮೀರ್ ಪಾಷಾ ಅವರೀಗ ಸಂಪರ್ಕದಲ್ಲಿದ್ದಾರೆ. ಜಮೀರ್ ಪಾಷಾ ಅವರೇ, ನಿಜಕ್ಕೂ ಈ ಘಟನೆ ಕೇಳಿದ್ರೇನೆ ಬೆಚ್ಚಿ ಬೀಳುವ ರೀತಿ ಇದೆ. ನೀವು ನೋಡಿದ್ರ ಈ ಘಟನೆನ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಅವ್ರ ಜೊತೆಗೆ ಮಾತನಾಡುವಂತಹ ಪ್ರಯತ್ನ ಮಾಡ್ತೀವಿ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಯೋಗಿ ಅವರೀಗ ಸಂಪರ್ಕದಲ್ಲಿದ್ದಾರೆ. ಯೋಗಿ ಅವರೇ ನಮಸ್ತೆ. ಯೋಗಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯೋಗಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ತಾವು ಈ ಘಟನೆ ನೋಡಿದ್ರಾ ಯೋಗಿ ಅವರೇ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ನಿಮ್ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಟಿವಿ ವಾಲ್ಯೂಮ್ ಅನ್ನ. ನೀವು ಆ ಘಟನೆನ ನೋಡಿದ್ರಾ? ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ವಾ, ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಾ, ಸುತ್ತಮುತ್ತ ಇದ್ರಾ? ಸಿಲಿಂಡರ್ ಬ್ಲಾಸ್ಟ್ ಆಗೋದು ನೋಡಿದ್ರಾ ನೀವು? ಅದೇ ಹೇಗಿದೆ ಅಲ್ಲಿ, ಹೇಗ್ ಕಂಡು ಬರ್ತಾ ಇದೆ ದೃಶ್ಯ? ನಿಜಕ್ಕೂ ತುಂಬಾ ಭಯ ಆಗುತ್ತೆ. ಓಕೆ ಯೋಗಿ ಅವರೇ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಕೇಳಿಸ್ತಾ ಇದೆಯಾ? ಓಕೆ, ಧನ್ಯವಾದ. ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರಿಂದ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನ ಮಾಡ್ತೀವಿ. ಸಿಲಿಂಡರ್ ಸ್ಫೋಟದಿಂದ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಗಾಯ ಆಗಿದೆ. ಈ ಸಿಲಿಂಡರ್ ಸ್ಫೋಟದಿಂದ ಅಲ್ಲಿ ಸ್ಥಳದಲ್ಲಿದ್ದವರಿಗೆ ಗಾಯ ಆಗಿರೋದಷ್ಟೇ ಅಲ್ಲ, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ, ಪಕ್ಕದ ಮನೆಯ 2 ನಿವಾಸಿಗಳಿಗೆ ಸುಟ್ಟ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈ ಸ್ಫೋಟದ ತೀವ್ರತೆ ಯಾವ ಮಟ್ಟಿಗಿತ್ತು ಅನ್ನೋದು ಕೂಡ ಅರ್ಥ ಆಗುತ್ತೆ. ಧನಲಕ್ಷ್ಮಿ ಮತ್ತೆ ಶಾಂತಿ ಅನ್ನೋರ್ಗೂ ಕೂಡ ಬೆಂಕಿ ತಗುಲಿದೆ. ಈ ಘಟನೆಯ ಸಂದರ್ಭದಲ್ಲಿ 2 ನಿವಾಸಿಗಳಿಗೂ ಸುಟ್ಟ ಗಾಯ ಆಗಿದೆ. ಸಿಲಿಂಡರ್ ಸ್ಫೋಟದಿಂದ ಆ ಫ್ಯಾಕ್ಟರಿಯಲ್ಲಿ ಏನು ಸ್ಫೋಟ ಆಯಿತು ಅಲ್ಲಿ ಇದ್ದ ಕಾರ್ಮಿಕರಿಗೆ ಗಾಯ ಆಗಿರೋದಷ್ಟೇ ಅಲ್ಲ, ಓರ್ವ ಸಜೀವ ದಹನ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಅಕ್ಕಪಕ್ಕದ ಮನೆಯ ನಿವಾಸಿಗಳಿಗೂ ಕೂಡ ಇದರ ತೀವ್ರತೆ ತಗುಲಿದೆ, ಸುಟ್ಟ ಗಾಯ ಆಗಿದೆ. ಧನಲಕ್ಷ್ಮಿ ಮತ್ತೆ ಶಾಂತಿ 2 ಮಹಿಳೆಯರಿಗೆ ಈ ಬೆಂಕಿ ತಗುಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.
ಇನ್ನು ಆ ಫ್ಯಾಕ್ಟರಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ದುರದೃಷ್ಟವಶಾತ್ ವ್ಯಕ್ತಿಯೊಬ್ಬರು ಸಜೀವ ದಹನಗೊಂಡಿದ್ದಾರೆ. ಈ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಸುಟ್ಟು ಕರಕಲಾದ ವ್ಯಕ್ತಿಯ ಅವಶೇಷಗಳನ್ನು ಕೂಡ ನೋಡಬಹುದು ದೃಶ್ಯದಲ್ಲಿ. ಸರ್ ಸ್ವಲ್ಪ ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಜಮೀರ್ ಪಾಷಾ ಅವರು ಸಂಪರ್ಕದಲ್ಲಿದ್ದಾರೆ. ಜಮೀರ್ ಪಾಷಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಮೇಡಮ್, ಸ್ಲೋ ಬರ್ತಾ ಇದೆ, ಹೇಳಿ ಮೇಡಮ್. ಹೌದಾ ಜಮೀರ್ ಪಾಷಾ ಅವರೇ, ತಾವು ಈ ಘಟನೆನ ನೋಡಿದ್ರಾ? ಹೌದು ಮೇಡಮ್, ನಲ್ಲಿ ಸ್ಪಾಟ್ ಅಲ್ಲಿ ಇದ್ದೀನಿ. ಇವಾಗ DCP ಬಂದಿದ್ದಾರೆ, ಏರಿಯಾ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಹಾ ಸ್ಟಾಪ್ ಮಾತ್ರ ಎಲ್ಲ ಬಂದಿದ್ದಾರೆ ಇಲ್ಲಿ. ಹಾ ಹಾ ಹಾ, ಇದು ಸ್ಪಾಟ್ ಆಗಿದೆ ಇಲ್ಲಿ. ಒಂದು 3ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹ್ಮ್ ಹ್ಮ್ ಇದು ಬಂದು ಗೌರ್ಮೆಂಟ್ ಶಾಲೆ ಜಾಗ ಇದು. ಹ್ಮ್ ಅದು ಯಾರೋ ವಿಜಿ ಅಂತ ತಗೊಂಡ್ಬಿಟ್ಟು ಬಾಡಿಗೆಗೆ ಅವ್ರ ಹತ್ರ ಹ್ಮ್ ಹ್ಮ್ ಇದು ನಡೆಸ್ತವ್ರೆ ಹ್ಮ್ 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 ಕ್ಯಾಂಟೀನ್. ಹ್ಮ್ ಹ್ಮ್ ಜಮೀರ್ ಅವರೇ, ಏನಾಯ್ತು? ಎಷ್ಟೊತ್ತಿಗೆ ಆಯ್ತು ಇದು? ಹೇಗಾಯ್ತು? ಮೇಡಮ್, ಸಿಲಿಂಡರ್ ಬೆಸ್ಟ್ ಆಗಿದೆ. ಒಂದು ಕಮ್ಮಿ ಅಂದ್ರೆ ಒಂದು 15-20 ಸಿಲಿಂಡರ್ ಇದೆ ಮೇಡಮ್ ಇಲ್ಲಿ. ಹ್ಮ್ 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 ಇದು ಅಂದ್ರೆ ಮಾಡಿ ರೋಡ್ 5ನೇ ಕ್ರಾಸ್. ಹಾ 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 ಹಾ, ಏನ್ ಕ್ಯಾಂಟೀನ್ ಅದು? ತಾವು ಹೇಳ್ತಾ ಇದ್ರಿ ಕ್ಯಾಂಟೀನ್ ಅಲ್ಲಿ ಫುಡ್ ರೆಡಿ ಆಗ್ತಿತ್ತು ಅಂತ. ಅದು ಒಳಗಡೆ ಏನಾಯ್ತು ಗೊತ್ತಾಗ್ಲಿಲ್ಲ. ನಾವು ಸಿಲಿಂಡರ್ ಬೆಸ್ಟ್ ಆಗಿದ್ಮೇಲೆ ಆಮೇಲೆ ನಾವು ಬಂದಿದ್ದೀವಿ ಸ್ಪಾಟಿಗೆ. ಏನ್ ಕ್ಯಾಂಟೀನ್ ಅದು ಜಮೀರ್ ಅವರೇ? ಅದು ಹೆಂಗಾಯ್ತು ಅಂತ ನಮಗ್ ಗೊತ್ತಿಲ್ಲ. ಅಲ್ಲ, ಅದು ಕ್ಯಾಂಟೀನ್ ಏನಲ್ಲಿ ರೆಡಿ ಆಗ್ತಾ ಇತ್ತು? ಏನ್ ಫ್ಯಾಕ್ಟ್ರಿ ಅದು? ಏನ್ ಮೇಡಮ್? ಏನ್ ಫ್ಯಾಕ್ಟ್ರಿ ಅದು? ಆ ಜಾಗದಲ್ಲಿ ಏನ್ ಏನು factory ಕೆಲಸ ಇದು? ಆಗ್ತಾ ಇತ್ತು? ಫ್ರೂಟ್ ಪ್ರಾಟಿಕ್ಸ್ ಅಂತ ಮೇಡಮ್. ಹಾ ಹಾ ಹಾ, ಅಂದ್ರೆ ಬೇಕರಿ ಐಟಮ್ಸ್ ಅಲ್ಲಿ ರೆಡಿ ಆಗ್ತಿತ್ತಾ? ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ ಜಮೀರ್ ಅವರೇ? ಹಾ ಮೇಡಮ್ ಹೇಳಿ. ಅಲ್ಲಿ ಏನ್ ರೆಡಿ ಆಗ್ತಾ ಇತ್ತು? ಏನ್ ರೆಡಿ ಮಾಡ್ತಾ ಇದ್ರು ಕಾರ್ಮಿಕರೆಲ್ಲ ಅಂತ? ಏನ್ ಕೆಲಸ ಇಲ್ಲಿ ಮಾಡ್ತಾ ಇದ್ರು? ಬೆಳಗ್ಗೆ ಚಪಾತಿ ಏನೋ ಆಗ್ತಾ ಇದ್ರಂತೆ. ಹಾ ಹಾ ಚಪಾತಿ ಎಲ್ಲ ಒಂದು 8 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಓಹೋ ಹೋ ಹೋ 8 ಜನ ಇಲ್ಲಿ ವರ್ಕರ್ಸ್ ಇದ್ರು ಒಳಗಡೆ. ಹಾ ಆಮೇಲೆ ಈ ತರ ಆಗಿದ ತಕ್ಷಣ ಕರೆಕ್ಟ್ ಆಗಿ 1:15ಗೆ ಈ ತರ ಆಗಿದೆ ಮೇಡಮ್, ಮಧ್ಯಾಹ್ನ ಇವತ್ತು. 1:15ಗೆ. ಓಕೆ, ಹಾ. ಜೋರಾಗಿ ಶಬ್ದ ಕೇಳಿರ್ಬೇಕಲ್ಲ? ಹೌದೌದು, ಬೆಸ್ಟ್ ಆಗಿ ಸೀಟ್ ಎಲ್ಲ ಹೊಡೆದಿ ಹ್ಮ್ ಮೇಲೆ ಇದಾಗಿದೆ. ಓಕೆ ಓಕೆ, ಅಂದ್ರೆ ಅಕ್ಕಪಕ್ಕ ಮನೆಯವರಿಗೂ ಗಾಯ ಆಗಿದೆ ಅಂತ ಮಾಹಿತಿ ಸಿಕ್ಕಿತು? ಇಲ್ಲ ಮೇಡಮ್, ನಾನು ಪಕ್ಕದ ಬಿಲ್ಡಿಂಗ್ ನಂದು. ಹಾ ಹಾ ಆದ್ರೆ ಏನಿಲ್ಲ. ಆದ್ರೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾತ್ರ ಕಮ್ಮಿ ಒಂದು 7-8 ಸೀಟು ಹೊಡೆದೋಗಿ ಮೇಲೆ ಇದಾಗಿದೆ, ಬೆಕ್ಕಿ ಹೋಗಿದೆ. ಓಕೆ, ಅಂದ್ರೆ ಬೇಸಿಕಲಿ ಅದು ಫ್ಯಾಕ್ಟ್ರಿನ ಅಥವಾ ಹೋಟೆಲ್ ತರನ? ಹೇಗೆ ಏನ್ ಮೇಡಮ್? ಅದು ಫ್ಯಾಕ್ಟ್ರಿನ ಅಥವಾ ಹೋಟೆಲ್ ತರ ಕೆಲಸ ಆಗ್ತಿತ್ತು? ಇಲ್ಲ, ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿ ಒಳಗಡೆ ಕ್ಯಾಂಟೀನ್ ತರ ಇದೆ ಮೇಡಮ್ ಇದು. ಹ್ಮ್ ಸೊ ಇಲ್ಲಿಂದ ಫುಡ್ ರೆಡಿಯಾಗಿ ಎಲ್ಲ ಕಡೆ ಸಪ್ಲೈ ಆಗ್ತಿತ್ತು ಅಂತ? ಹೌದು ಮೇಡಮ್. ಯಾರಿಗೆ ಸೇರಿದ್ದು ಈ ಫ್ಯಾಕ್ಟ್ರಿ ಗೊತ್ತಾ? ಇದು ವಿಜಿ ಅಂತ ಓನರು. ಹಾ ಓಕೆ, ಅಂದ್ರೆ ಈ ಘಟನೆ ಆಗೋ ಟೈಮಲ್ಲಿ ಎಷ್ಟು ಜನ ಇದ್ರಂತಲ್ಲಿ? ಒಂದು 7-8 ಜನ ಇದ್ರು ಮೇಡಮ್ ಒಳಗಡೆ. ಎಲ್ಲಿ ಅವರೆಲ್ಲ? ಇವಾಗ ಅದ್ರಲ್ಲಿ 2 ಸ್ಪಾಟ್ ಆಗಿದೆ. ಹಾ ಒಂದು ಇಬ್ರು ಮೂವರಿಗೆ ಹಾಸ್ಪಿಟಲ್ ಕಳ್ಸಿದೀವಿ. ಓಕೆ, ಇಬ್ರು ಮೃತಪಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್. ಒಬ್ರು ಅಲ್ಲಿ ಸಜೀವ ದಹನ ಆದ್ರು ಅನ್ನೋಂತ ಮಾಹಿತಿ ಸಿಕ್ತು. ಇಲ್ಲ, ಇಬ್ರು ಸ್ಪಾಟ್ ಆಗಿದ್ದಾರೆ. ಹಾ, ಒಂದು ಮೂವರಿಗೆ ಹಾಸ್ಪಿಟಲ್ ಕಳ್ಸಿದೀವಿ. ಓಕೆ, ಅವ್ರು ಕೆಲಸ ಮಾಡ್ತಿದ್ದವರೆಲ್ಲ ಎಲ್ಲಿ ಅವರು ಜಮೀರ್ ಅವರೇ? ಇಲ್ಲೇ ಗೋಪಾಲ್ಪುರ ಇರೋರೆ. ಇಲ್ಲ, ಓ, ಸ್ಥಳೀಯ ನಿವಾಸಿಗಳೇನಾ? ಹಾ ಹೌದೌದು, ಸ್ಥಳೀಯ. ಓಕೆ, ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿರೋ ಕಾರ್ಮಿಕರಲ್ಲ? ಇಲ್ಲ. ಓಕೆ, ಅಂದ್ರೆ ಎಷ್ಟು ವರ್ಷ ವಯಸ್ಸಾಗಿರ್ಬೋದು ಅವ್ರಿಗೆಲ್ಲ ಕೆಲಸ ಮಾಡ್ತಿದ್ದವರೆಲ್ಲ? ಕಮ್ಮಿ ಒಂದು 45, ಹಾ ಹಾ 55 ಆ ತರ ಇದೆ ವಯಸ್ಸು. ಓಕೆ, ಅಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ರು? ಹೌದೌದು, ಅಡಿಗೆ ಮಾಡೋರು. ಕಮ್ಮಿ ಒಂದು 15-20 ಸಿಲಿಂಡರ್ ಇದೆ ಮೇಡಮ್ ಒಳಗಡೆ. ಹೌದಾ? ಹಾ, ಎಲ್ಲ ಭಾರತ್ 15-20 ಸಿಲಿಂಡರ್ ಇದೆ ಒಳಗಡೆ. ಹಾ ಅದ್ರ ಮುಂಚೆನೂ ನಾವು ಒಂದ್ಸತಿ ಕಂಪ್ಲೇಂಟ್ ಮಾಡಿದ್ವಿ. ಹೌದಾ? ಆದ್ರೆ ಅದು ಏನು ಕಂಪ್ಲೇಂಟ್ ಮಾಡಿದ್ರಿ? ಅದು ಫುಡ್ ಅವ್ರಿಗೆ ನಾವು ಫಸ್ಟ್ ಕಂಪ್ಲೇಂಟ್ ಮಾಡಿದ್ವಿ, ಈ ತರ ಎಲ್ಲ ಒಳಗಡೆ ಸಿಲಿಂಡರ್ ಇಟ್ಕೊಂಡು ಈ ತರ ಮಾಡ್ತಾರೆ ಇವರು ಅಂತ. ಆದ್ರೆ ಅದಕ್ಕೇನು ಆಕ್ಷನ್ ತಗೊಂಡಿಲ್ಲ ಫುಡ್ ಇನ್ಚಾರ್ಜ್ ಅವರು. ಹೌದಾ? ಯಾವಾಗ ಕಂಪ್ಲೇಂಟ್ ಮಾಡಿದ್ರಿ ಜಮೀರ್ ಅವರೇ? ಏನ್ ಮೇಡಮ್? ಯಾವಾಗ ಕಂಪ್ಲೇಂಟ್ ಮಾಡಿದ್ರಿ? ನಾನ್ ಮಾಡಿ ಆಗಿದ್ದು ಒಂದು 4-5 ತಿಂಗಳು ಮುಂಚೆ, ಪಕ್ಕದ ಬಿಲ್ಡಿಂಗ್ ನಾನು. ಅಂದ್ರೆ ನಿಮ್ಗೆ ಇದು ಅಪಾಯ ಆಗ್ಬಹುದು ಅಂತ ಅನ್ಸಿತ್ತ ಅವಾಗ್ಲೇನೆ? ಹಲೋ ಜಮೀರ್ ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಮೇಡಮ್ ಹೇಳಿ. ನಿಮ್ಗೆ ಅವಾಗ್ಲೇ ಇದು ಅಪಾಯ ಆಗ್ಬಹುದು ಅಂತ ಅನ್ಸಿತ್ತಾ? ನಮ್ಗೆ ಫಸ್ಟ್ ಡೌಟ್ ಇತ್ತು ಈ ತರ ಆಗುತ್ತೆ ಅಂತ. ಹೌದಾ? ಇದೇನಂದ್ರೆ ಒಂದು 15-20 ಸಿಲಿಂಡರ್ ಇಟ್ಕೊಂಡು ಇವ್ರು ಒಳಗಡೆ ಅಡಿಗೆ ಎಲ್ಲ ಮಾಡ್ತಾ ಇರಲ್ಲ, ಹಾ ಅದಕ್ಕೋಸ್ಕರ ನಮ್ಗೆ ಫಸ್ಟ್ ಇದಿತ್ತು. ಅದನ್ನ ನಾವು ಹೇಳಿದ್ವಿ, ಆದ್ರೆ ಅವ್ರು ಏನು ಆಕ್ಷನ್ ತಗೊಂಡಿರ್ಲಿಲ್ಲ. ಇವಾಗ ಈ ತರ ಆಗಿದೆ. ನೀವೀಗ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದೀರಲ್ವಾ? ಹೌದು ಮೇಡಮ್, ಇಲ್ಲೇ ಸ್ಪಾಟ್ ಅಲ್ಲಿ ಇದ್ದೀನಿ. ಅಂದ್ರೆ ಕಂಪ್ಲೀಟ್ ಅದು ಕ್ಯಾಂಟೀನ್ ಪೀಸ್ ಆಗಿದ್ಯಾ? ಫುಲ್ ಸುಟ್ಟು ಹೋಗಿದ್ಯಾ? ಹಲೋ, ಫುಲ್ ಕ್ಯಾಂಟೀನ್ ಇಡೀ ಸುಟ್ಟು ಹೋಗಿದೆ, ಫ್ಯಾಕ್ಟರಿ ಇಡೀ ಹೌದು ಹೋಗಿದ್ಯಾ? ಮೇಡಮ್. ಓಕೆ ಓಕೆ, ಇದ್ದಾರೆ, ಮೀಡಿಯಾ ಅವರೆಲ್ಲ ಎಲ್ಲೇ ಇದ್ದಾರೆ. ಹಾ ಅಗ್ನಿಶಾಮಕ ದಳದವರೆಲ್ಲ ಬಂದಿರ್ಬೇಕಲ್ಲಿ ಬೆಂಕಿ ನಂತರ. ಇದ್ದಾರೆ. ಓಕೆ, ನಿಮಗೆ ಹೆಂಗ್ ಗೊತ್ತಾಯ್ತು ಈ ಘಟನೆ ಆಗಿರೋದು? ಸಿಲಿಂಡರ್ ಸ್ಫೋಟ ಶಬ್ದಕ್ಕೆ ನಾನು ಘಟನೆ ಆಗಿದ್ದು 5 ನಿಮಿಷಕ್ಕೆ ಇಲ್ಲಿ ಬಂದೆ. ಶಬ್ದ ಕೇಳಿಸ್ತಾ ನಿಮ್ಗೆ? ಹೌದೌದು,
ಶಬ್ದ ಕೇಳಿ ಓಡ್ ಬಂದೆ ನಾನು. ಹಾ ಹಾ ನೀವು ನೋಡಿದಾಗ ಹೆಂಗಿತ್ತು ಅಲ್ಲಿ ದೃಶ್ಯ? ಏನ್ ಮೇಡಮ್? ನೀವು 5 ನಿಮಿಷದಲ್ಲಿ ಓಡ್ಕೊಂಡ್ ಬಂದೆ ಅಂದ್ರಲ್ಲ, ಅವಾಗ ಹೆಂಗ್ ಹೌದು. ಕಾಣಿಸ್ತು ದೃಶ್ಯ ಅಲ್ಲಿ? ಅವಾಗ ಸ್ಪಾಟ್ ಅಲ್ಲೇ ಒಬ್ರು ಹೋದ್ರು, ನಿಮ್ ಕಣ್ಣೆದುರೇ? ಇನ್ನೊಬ್ರಿಗೆ ಸ್ವಲ್ಪ ಪ್ರಾಣ ಇತ್ತು, ಆಂಬುಲೆನ್ಸ್ ಬರ್ಲಿಲ್ಲ, ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ ನಾವು, ಹ್ಮ್ ಆಂಬುಲೆನ್ಸ್ ಬರ್ಲಿಲ್ಲ. ಹ್ಮ್ ಅಷ್ಟರಲ್ಲಿ ಆಯಪ್ಪನು ಪ್ರಾಣ ಬಿಟ್ಬಿಟ್ಟ. ಅವ್ರಿಗೂ ಇವಾಗ ಕಳ್ಸ್ಬಿಟ್ಟಿದೀವಿ. ಯಾರು ಮೃತಪಟ್ಟಿರೋರು ಇಬ್ರು ಡೀಟೇಲ್ಸ್ ಗೊತ್ತಾ ನಿಮ್ಗೆ ಅವ್ರ ಬಗ್ಗೆ? ಹಲೋ, ಮೃತಪಟ್ರಲ್ಲ, ಇಬ್ರು ತೀರ್ಕೊಂಡ್ರು ಅಂತ ಹೇಳಿದ್ರಲ್ಲ, ಹಾ, ಅವ್ರ ಅವ್ರ ಹೆಸರು ಬಗ್ಗೆ ಗೊತ್ತಿಲ್ಲ ಅವ್ರ madam. ಬಗ್ಗೆ ಗೊತ್ತಾ ನಿಮ್ಗೆ ಯಾರು ಅವರು ಅಂತ? ಅವ್ರು ಯಾರು ಅಂತ ಗೊತ್ತಾ ಜಮೀರ್ ಅವರೇ? ಅದೇ ಇಲ್ಲೇ ಇಲ್ಲಿ ಪಕ್ಕದಲ್ಲೇ ಇಲ್ಲಿರೋರು ಅವರು. ಓ, ಸ್ಥಳೀಯ ನಿವಾಸಿಗಳೇ? ಹೌದೌದು, ಇಲ್ಲಿರೋರು ಯಾರು ಬೇರೆಯವ್ರು ಇಲ್ಲ, ಅವರು ಹಾ ಬೇರೆ ಊರಿಂದ ಬಂದಿಲ್ಲ, ಇಲ್ಲೇ ಅಕ್ಕಪಕ್ಕ. ಹಾ ಹಾ ಅವ್ರ ಹೆಸರು ಡೀಟೇಲ್ಸ್ ಏನಾದ್ರು ಗೊತ್ತಾ ಜಮೀರ್ ಅವರೇ? ಇಲ್ಲ ಮೇಡಮ್. ಓಕೆ ಓಕೆ. ನೀವು 5 ನಿಮಿಷಕ್ಕೆ ಸ್ಥಳಕ್ಕೆ ಹೋದ್ರ? ಶಬ್ದ ಕೇಳಿ ಹೌದು ನೀವು madam, ಹೌದು ಸ್ಥಳಕ್ಕೆ ಹೋದ್ರಿ? ಆ ಟೈಮಲ್ಲಿ ಯಾರ್ಯಾರು ಬಂದಿದ್ರಲ್ಲಿ? ಹಲೋ ಆ ಟೈಮಲ್ಲಿ ಯಾರ್ಯಾರು ಸೇರಿದ್ರು ಜಾಗದಲ್ಲಿ ಅಂತ? ಮೇಡಮ್, ಸೆವೆಂಟ್ ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಪಬ್ಲಿಕ್ ಇದೆ, ಇದರಿಂದ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಬೇರೆ ಮೀಡಿಯಾ ಅವರು ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತಾರೆ ನನಗೆ. ಓಕೆ ಓಕೆ ಜಮೀರ್ ಅವರೇ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಇದು ಪ್ರತ್ಯಕ್ಷದರ್ಶಿ ಜಮೀರ್ ಪಾಷಾ ಅವರ ಒಂದು ಅನುಭವ. ಅವರಲ್ಲಿ ಈ ಘಟನೆಯನ್ನ ಕಣ್ಣಾರೆ ನೋಡಿದ್ದಾರೆ. ಘಟನೆ ನಡೆದ 5 ನಿಮಿಷಕ್ಕೆ ಅವರು ಆ ಸ್ಥಳಕ್ಕೆ ತಲುಪಿದ್ದಾರೆ. ಜೊತೆಗೆ ಸಿಲಿಂಡರ್ ಸ್ಫೋಟದ ತೀವ್ರತೆಯನ್ನು ಅವರು ಕಣ್ಣಾರೆ ಕಂಡಿದ್ದಾರೆ. ಅವರ ಕಣ್ಣೆದುರುಗಡೆ ಇಬ್ರು ಸಜೀವ ದಹನವಾಗಿ ಹೋಗಿದ್ದಾರೆ. ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಬಿಹಾರ ಮೂಲದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಘಟನೆಯಲ್ಲಿ ಬಿಹಾರದ ಮನೀಶ್ ಸಜೀವ ದಹನವಾಗಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟಂತಹ ವ್ಯಕ್ತಿ ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಘಟನೆಯಲ್ಲಿ ಗಾಯಗೊಂಡಿರುವವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಓರ್ವ ವ್ಯಕ್ತಿ ಸಜೀವ ದಹನ ಆಗಿದ್ದಾರೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ವಿ. ಆ ವ್ಯಕ್ತಿಯ ಹಿನ್ನೆಲೆ, ಆ ವ್ಯಕ್ತಿಯ ಡೀಟೇಲ್ಸ್ ಈಗ ಸಿಗ್ತಾ ಇರೋದು. ಆತ ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾವೀಗ ನೋಡುವಂತಹ ದೃಶ್ಯ, ಎಡಬದಿಯ ದೃಶ್ಯದಲ್ಲಿ ಸುಟ್ಟು ಕರಕಲಾದ ವ್ಯಕ್ತಿ, ಆ ವ್ಯಕ್ತಿ ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿಜಕ್ಕೂ ಕೂಡ ದೊಡ್ಡ ದುರಂತ ಇದು. ಮಾಗಡಿಯ 5ನೇ ಕ್ರಾಸ್ ರಸ್ತೆಯಲ್ಲಿ ಸಂಭವಿಸಿರುವಂತಹ ದುರಂತ ಇದು. ಮಧ್ಯಾಹ್ನ 1:50 ಸುಮಾರಿಗೆ ನಡೆದಿರುವಂತಹ ಘಟನೆ. ಇನ್ನು ಪ್ರತ್ಯಕ್ಷದರ್ಶಿಯವರು ಹೇಳ್ತಾ ಇದ್ರು ಏನಂದ್ರೆ, ಅಲ್ಲಿ 10-20 ಸಿಲಿಂಡರ್ ಇಟ್ಕೊಂಡು ಅದರ ಪಕ್ಕದಲ್ಲೇ ತಿಂಡಿ ಎಲ್ಲ ರೆಡಿ ಮಾಡ್ಲಾಗ್ತಾ ಇತ್ತು, ಅಡುಗೆ ಮಾಡ್ತಾ ಇದ್ರು. ಆವಾಗಲೇ ನಮ್ಗೆ ಅಪಾಯ ಎದುರಾಗಬಹುದು ಅಂತ ಅನ್ಸಿತ್ತು ಅಂತ ಹೇಳ್ತಾ ಇದ್ರು. ಇನ್ನು ಸಿಲಿಂಡರ್ ಸ್ಫೋಟದ ಸ್ಥಳಕ್ಕೆ ಡಿಸಿಪಿ ಸಂಜೀವ್ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಫುಡ್ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಘಟನೆ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಪಶ್ಚಿಮ ವಿಭಾಗದ ಡಿಸಿಪಿ ಆಗಮಿಸಿದ್ದಾರೆ. ಫುಡ್ ಫ್ಯಾಕ್ಟರಿಯಲ್ಲಿ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಈಗ ಸ್ಥಳಕ್ಕೆ ಡಿಸಿಪಿ ಭೇಟಿ ಕೊಟ್ಟಿದ್ದಾರೆ. ಡಿಸಿಪಿ ಸಂಜೀವ್ ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೈಗೊಳ್ತಾ ಇದ್ದಾರೆ. ಇನ್ನು ಸಿಲಿಂಡರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತದೆ. ಸ್ಥಳಕ್ಕೆ ಡಿಸಿಪಿ ಸಂಜೀವ್ ಪಾಟೀಲ್ ಭೇಟಿ ಕೊಟ್ಟು ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳಿಂದ, ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಘಟನೆ ನಡೆದಂತಹ ಸ್ಥಳದ ಪರಿಶೀಲನೆ ಕೂಡ ಆಗ್ತಾ ಇದೆ. ಸುಟ್ಟು ಕರಕಲಾದ ವ್ಯಕ್ತಿಯ ಮೃತದೇಹ ಅಲ್ಲೇ ಕಾಣಿಸ್ತಾ ಇದೆ. ಇನ್ನೋರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ನಾವು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ವಿ, ಆದ್ರೆ ಬರೋ ತಡ ಆಯಿತು. ಈ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪ್ರಾಣ ಹೋಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳ್ತಾ ಇದ್ರು. ಇನ್ನು ಮೃತಪಟ್ಟಿರುವ ವ್ಯಕ್ತಿಯ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರೋದು, ಅವರು ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತಹ ವಿಚಾರ. ಇನ್ನು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರೆಲ್ಲರೂ ಕೂಡ ಸ್ಥಳೀಯ ನಿವಾಸಿಗಳೇ ಆಗಿದ್ರು ಅನ್ನುವಂತಹ ವಿಚಾರ. ಇನ್ನೊಂದು ಗಮನಿಸಬೇಕು, ಇಲ್ಲಿ 10-20 ಸಿಲಿಂಡರ್ಗಳನ್ನ ಇಟ್ಕೊಂಡು ಪಕ್ಕದಲ್ಲಿ ಅಡುಗೆ ಮಾಡಲಾಗ್ತಾ ಇತ್ತು. ಯಾವತ್ತಾದ್ರೂ ಇದು ಅಪಾಯ ಆಗತ್ತೆ ಅನ್ನೋದನ್ನ ಮನಗಂಡಂತಹ ಪ್ರತ್ಯಕ್ಷದರ್ಶಿ ಜಮೀರ್ ಪಾಷಾ ಅವರು ಈ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರಂತೆ ಫುಡ್ ಡಿಪಾರ್ಟ್ಮೆಂಟ್ಗೆ. ಆದ್ರೆ ಯಾರು ಕೂಡ ಸರಿಯಾದ ಕ್ರಮ ಕೈಗೊಂಡಿಲ್ಲ. ಈ ರೀತಿ ಏನಾದ್ರೂ ಅನಾಹುತ ಆಗಬಹುದು ಅನ್ನುವಂತಹ ಅನುಮಾನ ಇತ್ತು, ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಿದ್ವಿ. ಯಾಕಂದ್ರೆ ಅಷ್ಟಷ್ಟು ಸಿಲಿಂಡರ್ಗಳನ್ನ ಒಟ್ಟಿಗೆ ಇಟ್ಕೊಂಡು ಅಡುಗೆ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇತ್ತು. ಹೀಗಾಗಿ ಇದನ್ನ ವಿರೋಧಿಸಿದ್ವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ವಿಜಿ ಅನ್ನೋರಿಗೆ ಸೇರಿದಂತಹ ಫುಡ್ ಫ್ಯಾಕ್ಟರಿ ಇದು. ಇಲ್ಲಿ ಬೇಕರಿ ಐಟಮ್ಸ್ ಮತ್ತೆ ಸ್ನಾಕ್ಸ್ ಐಟಮ್ಸ್, ಚಪಾತಿ ಈ ತರದ್ದೆಲ್ಲ ರೆಡಿ ಮಾಡ್ತಾ ಇದ್ರು. ಇಲ್ಲಿಂದ ಬೇರೆ ಬೇರೆ ಕಡೆ ಫುಡ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ಇನ್ನು ನಾವು ನೋಡಬಹುದು ದೃಶ್ಯದಲ್ಲಿ, ಒಂದು ಕಡೆ ಸ್ಥಳಕ್ಕೆ ಡಿಸಿಪಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸುಟ್ಟು ಕರಕಲಾಗಿರುವ ಮೃತದೇಹವನ್ನ ಅಲ್ಲಿಂದ ಸಾಗಿಸುವಂತಹ ಕೆಲಸ ಆಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬೆಂಕಿ ನಂದಿಸುವಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಜೊತೆಗೆ ಅಲ್ಲಿ ಇಡೀ ಕ್ಯಾಂಟೀನ್, ಆ ಫುಡ್ ಫ್ಯಾಕ್ಟರಿ ಏನಿದೆ, ಆ ಫ್ಯಾಕ್ಟರಿ ಇಡೀ ಸುಟ್ಟು ಕರಕಲಾಗಿ ಹೋಗಿರುವಂತಹ ದೃಶ್ಯ ಅವಶೇಷಗಳಷ್ಟೇ ನಮಗೆ ಕಾಣಿಸ್ತಾ ಇದೆ. ಇನ್ನು ಪ್ರತ್ಯಕ್ಷದರ್ಶಿ ಯೋಗಿ ಅನ್ನೋರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದೆ. ಯೋಗಿ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಯೋಗಿ ಅವರೇ? ಅದು ಹೇಳಿ ಮೇಡಮ್. ಓಕೆ, ತಾವು ಈ ಘಟನೆನ ಕಣ್ಣಾರೆ ನೋಡಿದ್ರಾ ಯೋಗಿ?
ಮೇಡಮ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮೀಡಿಯಾ ಫುಲ್ ತುಂಬಿಕೊಂಡಿದ್ದಾರೆ. ನಿಮ್ದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಿಮ್ಗೆ ಈಗ ಮಾತಾಡೋಕೆ Voice? ಸಾಧ್ಯ ಆಗ್ತಿದ್ಯಾ? ಹಾ ನಿಮ್ ಮಾತಾಡೋಕೆ ಆಗ್ತಿದ್ಯಾ ಈಗ? ಅದು ಮಾತಾಡ್ಬೋದು. ನಿಮ್ದು ವಾಯ್ಸ್ ನನ್ಗೆ ಕೇಳಿಸ್ತಾ ಇಲ್ಲ ಮೇಡಮ್. ಯೋಗಿ ಸ್ವಲ್ಪ ಅವರೇ, ಲೈಟ್ ಆಗಿ ಕೇಳಿಸ್ತಾ ಇದೆ. ನಿಮ್ದು ಸ್ವಲ್ಪ ವಾಯ್ಸ್ ರೈಸ್ ಆಗಿದ್ರೆ. ಓಕೆ ಓಕೆ, ಕೇಳಿಸ್ಕೊಳ್ಳಿ. ಈ ಘಟನೆ ನಡೆದ ಸಂದರ್ಭದಲ್ಲಿ ನೀವು ಅಲ್ಲಿದ್ರಾ? ಇವಾಗ ಬೇಕಾದ್ರೆ ಹೇಳಿ ಮೇಡಮ್. ಘಟನೆ ನಡೆದ ಸಂದರ್ಭದಲ್ಲಿ ನೀವು ಅಲ್ಲಿದ್ರಾ? ಹೌದು ಮೇಡಮ್, ನಾವು ಆಚೆ ಇದ್ದು ಇಲ್ಲಿ ನಮ್ಮ ಮನೆ ಆಚೆ, ನಮ್ಮ ಮನೆ ಫ್ಯಾಕ್ಟ್ರಿಯಿಂದ ಒಂದು ಅರ್ಧ ಮೀಟರ್ ದೂರದಲ್ಲೇ ನಮ್ಮ ಮನೆ ಇರೋದು ಇಲ್ಲಿ. ಓಕೆ, ಎಷ್ಟೊತ್ತಿಗೆ ಘಟನೆ ನಡೆಯಿತು ನಿಮ್ ಪ್ರಕಾರ? ಮೇಡಮ್ 1:45 1:50 ಅನ್ಸುತ್ತೆ ಮೇಡಮ್. ಹಾ, ನೀವು ನಿಮ್ಗೆ ಶಬ್ದ ಕೇಳಿಸ್ತಾ? ಬಂತು. ಏನಂತ ಅದೇ ಆಚೆ ಹೊಡ್ ಬಂದಿದ ತಕ್ಷಣ ಫಸ್ಟ್ ನೋಡಿದ ತಕ್ಷಣ ಆಂಬುಲೆನ್ಸ್ ಫೈರ್ ಇಂಜಿನ್ ಫೋನ್ ಮಾಡಿದೆ. ಆಮೇಲೆ ಆಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿದೆ. ಅವ್ರಿಗೆಲ್ಲ ಫೋನ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಏನೋ ಒಂದು 10-15 ನಿಮಿಷಕ್ಕೆ ಬಂತು. ಪೊಲೀಸ್ ಅವರು ಬಂದ್ರು. ಆಂಬುಲೆನ್ಸ್ ಅವ್ರು ಮತ್ತೆ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಜನಗಳು ಸೇವೆ ಮಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಒಂದು ಆಂಬುಲೆನ್ಸ್ ಹಾಫ್ ಅವರ್ ಬಂದಿದೆ, ಇನ್ನೊಂದು 3 ಆಂಬುಲೆನ್ಸ್. ಓಕೆ, ಹಾಗೆ ಸಂಪರ್ಕದಲ್ಲಿ ಯೋಗಿ, ಸಿಲಿಂಡರ್ ಸ್ಫೋಟದಲ್ಲಿ ಇಬ್ಬರ ಸಜೀವ ದಹನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ. ಸಿಲಿಂಡರ್ ಸ್ಫೋಟದಲ್ಲಿ ಸಜೀವ ದಹನ ಆಗಿರೋರ ಸಂಖ್ಯೆ 1 ಅಲ್ಲ 2, ಇಬ್ಬರ ಸಜೀವ ದಹನ ಆಗಿದೆ. ಇಬ್ರು ಸುಟ್ಟು ಕರಕಲಾಗಿದ್ದಾರೆ ಸ್ಥಳದಲ್ಲೇ. ಆ ಮಟ್ಟಿಗಿನ ಸಿಲಿಂಡರ್ ಸ್ಫೋಟದ ತೀವ್ರತೆ ಅಲ್ಲಿ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ, ಅಲ್ಲಿ ಸುಟ್ಟು ಕರಕಲಾಗಿರುವ ವ್ಯಕ್ತಿಯ ಅವಶೇಷ ಅಲ್ಲೇ ಇದೆ ಅನ್ನುವಂತಹ ವಿಚಾರವಾಗಿ. ಈಗ ಈ ಸ್ಫೋಟದಲ್ಲಿ ಸಜೀವ ದಹನ ಆಗಿರೋರ ಸಂಖ್ಯೆ 2, ಇಬ್ಬರು ಸಜೀವ ದಹನಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಗಂಭೀರ ಗಾಯಗೊಂಡಿರುವವರ ಪೈಕಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ ಓರ್ವನ ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಇನ್ನು 1:50ರ ಸುಮಾರಿಗೆ ಸಂಭವಿಸಿರುವಂತಹ ಭೀಕರ ಸ್ಫೋಟ ಇದು, ಭೀಕರ ಅವಘಡ ಇದು. ಮಾಗಡಿ ರಸ್ತೆಯ ಎಂಎಂ ಫುಡ್ ಫ್ಯಾಕ್ಟರಿಯಲ್ಲಿ ಆಗಿರುವಂತಹ ಘಟನೆಯಲ್ಲಿ 3 ಸ್ಥಿತಿ ಚಿಂತಾಜನಕ. ಈಗ ಸಿಗ್ತಾ ಇರುವಂತಹ ಮಾಹಿತಿ, ಸೌರಭ್ ಹಾಗೂ ಮನೀಶ್ ಮೃತ ದುರ್ದೈವಿಗಳು. ಇಬ್ರು ಕಾರ್ಮಿಕರು ಸಜೀವ ದಹನಗೊಂಡಿದ್ದಾರೆ, ಸೌರಭ್ ಹಾಗೂ ಮನೀಶ್. ಇನ್ನು 3 ಸ್ಥಿತಿ ಚಿಂತಾಜನಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೀಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ. ಸರ್ ಸ್ವಲ್ಪ ಮೇರಿ ಬಿಡೋಣ, ಆಮೇಲೆ ಬೇಡಣ್ಣ. ಅವಘಡದ ಸಂದರ್ಭದಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ನಮ್ಮ ಪ್ರತ್ಯಕ್ಷದರ್ಶಿ ಯೋಗಿ ಅವರು ಮಾಹಿತಿ ಕೊಡ್ತಾ ಇದ್ರು. ಯೋಗಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಈಗ? ಹೇಳಿ ಮೇಡಮ್. ಓಕೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಯೋಗಿ ಅವರೇ ಅಲ್ಲಿ? ಮೇಡಮ್ ಇಲ್ಲಿ ಸುಮಾರು ಎಷ್ಟು ಜನ ಮಾಡ್ತಾರೆ ನಮ್ಗೆ ಒಳಗಡೆ ಗೊತ್ತಿಲ್ಲ. ಇದು ಹೊಸದಾಗಿ ಈಗ 1 ವರ್ಷ ಏನೋ ಆಗಿದೆ ಅನ್ಸುತ್ತೆ. ಮೇಲ್ಗಡೆ ಎಲ್ಲ ಫ್ಯಾಕ್ಟ್ರಿ ಇತ್ತು, ಸಿಕ್ಕಾಪಟ್ಟೆ ದೊಡ್ಡ ಸಿಲಿಂಡರ್ಗಳು ಮೇಡಮ್. ಇಲ್ಲಿ ಯಾರು ಪರ್ಮಿಷನ್ ಕೊಟ್ರು ಅಂತ ಗೊತ್ತಿಲ್ಲ. ಅದು ಹೆಂಗೆ, ಅದು ಫುಲ್ ಮನೆಗಳೇ ಮೇಡಮ್ ಇಲ್ಲಿ ಇರೋದು. ದೊಡ್ಡ ಫ್ಯಾಕ್ಟ್ರಿಲಿ ಏಕ್ದಮ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೊಗೆ ದಬ ದಬ ಅಂತ ಬರ್ತಾ ಇತ್ತು. ನಾವು ಮನೆಯಿಂದ ಆಚೆ, ನಮ್ಮ ಅಕ್ಕನ ಮನೆ ಹತ್ರ ನಿಂತಿತ್ತು, ಆಚೆ ಹೊಡ್ ಬಂದು ನೋಡ್ತೀವಿ, ಹೊಗೆ ದಗ ಉರಿತಾ ಇತ್ತು. ಇಮಿಡಿಯೇಟ್ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಅವ್ರಿಗೆಲ್ಲ ಪೊಲೀಸ್ ಅವ್ರಿಗೆಲ್ಲ ತಿಳಿಸಿದೆ. ಸರ್, ಆಂಬುಲೆನ್ಸ್ ಬರೋದ್ ತಡ ಆಗಿದ್ರಿಂದ ಒಬ್ಬನ್ ಪ್ರಾಣ ಒದ್ದಾಡಿ 3/4 ಗಂಟೆ ಒದ್ದಾಡ್ಸುತ್ತದ ಮೇಡಮ್ ಇಲ್ಲ ಸ್ಪಾಟ್ ಅಲ್ಲಿ. ಹಲೋ, ಹಾ ಗೊತ್ತಾಯ್ತು. ಯೋಗಿ ಅವರೇ, ತಾವು ಹೇಳ್ತಾ ಇದ್ರಿ ಇಲ್ಲಿ ತುಂಬಾ ಸಿಲಿಂಡರ್ ಗಳನ್ನ ಇಟ್ಟಿದ್ರು ಅಂತ. ಅಂದ್ರೆ ಅಲ್ಲಿ ಏನ್ ಕೆಲಸ ಆಗ್ತಾ ಇತ್ತು? ಯಾರಿಗ್ ಸೇರಿದ್ದು ಅದು ಫ್ಯಾಕ್ಟ್ರಿ? ಮೇಡಮ್ ಇಲ್ಲಿ ಯಾರೋ ಒಂದು ಸೇಟು ಅವರು, ನಮ್ಗೆ ಗೊತ್ತಿರಂಗಿಲ್ಲ, ಮ್ಯಾತಾ ಜ್ಯುವೆಲ್ಲರ್ಸ್ ಅಂತ ಒಂದಿದೆ ಮಾಲ್ ರೋಡ್ ಅಲ್ಲಿ, ಮೇನ್ ರೋಡ್ ಅಲ್ಲಿ, ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದಾರೆ. ಇದು ಯಾರು ಪಕ್ಕ ಓನರ್ ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಎಲ್ಲ ವಿಚಾರಣೆ ಮಾಡ್ತಾ ಇದಾರೆ ಇಲ್ಲಿ. ಮೋಸ್ಟ್ಲಿ ಅವ್ರು ಬಂದಿದ್ರು, ಮೆಹತಾ ಅನ್ನೋರು ಇಲ್ಲಿ ಬಂದಿದ್ರು. ಅವ್ರಿಗೆಲ್ಲ ಬಂದು ಪೊಲೀಸ್ ಅವರೆಲ್ಲ ಇದ್ರು, ಏನೋ ಅವ್ರ ಹತ್ರ ಹೇಳಿಕೆ ತಗೊಂತ ಇದ್ರು. ಅವ್ರು ಬಂದು ನಮ್ ಬಾಮೈದ ಅಂತ ಹೇಳ್ತಾ ಇದ್ರು, ಮೆಹತಾ ಅನ್ನೋರು ನಮ್ ಬಾಮೈದ ನೋಡ್ಕೊಂತವ್ರೆ ಅಂತ. ಇದು ಮನೆ ಪಕ್ಕದಲ್ಲಿ ಇಷ್ಟು ದೊಡ್ಡದಾಗಿ ಸಿಲಿಂಡರ್ ಎಲ್ಲ ಹಾಕಿ ಕೆಲಸ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅಂತ ಗೊತ್ತಿಲ್ಲ ಮೇಡಮ್. ಪಾಪ ಒಬ್ಬ ಅಂತ ಸ್ಪಾಟ್ ಅಲ್ಲಿ ಸತ್ತೋದ, ಇನ್ನೊಬ್ಬನಿಗೆ ಪ್ರಾಣ ಹೋಗೋ ಕಾರಣ ಆಂಬುಲೆನ್ಸ್ ಬರ್ತಾ ಇರೋದ್ರೆ ಇನ್ನೊಬ್ಬ ಸತ್ತೋದ ಮೇಡಮ್. 3/4 ಗಂಟೆ ಒತ್ತಾಡಿ ಕಣ್ಣು ಮುಂದೆ ಮಾಡಿದ್ದು. ಬೇಕಂದ್ರೆ ನನ್ನ ಹತ್ರ ವಿಡಿಯೋ ಇದೆ, ಅದು ತೆಗ್ದಿದ್ದೀನಿ. ಒತ್ತಾಡ ಸತ್ತೋದ ಮೇಡಮ್ ಪಾಪ. ಅವ್ರು ಯಾರು ಗೊತ್ತಾ ಯೋಗಿ ಅವರು ನಿಮ್ಗೆ? ಎಲ್ಲ ಬಿಹಾರದವ್ರು ಇಬ್ರು, ಮೋಸ್ಟ್ಲಿ ಅವನು ಸತ್ತೋದ ಅನ್ಸುತ್ತೆ. ಆಟೋ ಮಾಡಿ ಕಳಿಸ್ತಿ ಅವನೊಬ್ಬನ. ಪಾಪ ಓನರ್ನು ಅಲ್ಲ, ಓನರ್ ಅಂದ್ರು ಅವ್ರನ್ನ. ಅವನು ಫುಲ್ ಸುಟ್ಟೋಗಿದ್ದ ಪಾರ್ಟಿ. ನಮ್ದೇ ನಮ್ ತಮ್ಮನೊಂದು ಆಟೋ ಇತ್ತು, ಆಂಬುಲೆನ್ಸ್ ಬರೋದ್ ಲೇಟ್ ಆಗುತ್ತೆ ಅಂತ ಅವನ್ನ ನನ್ ಸ್ವಂತ ನಮ್ ತಮ್ಮನ ಆಟೋದಲ್ಲಿ ಕಳ್ಸ್ಕೊಟ್ಟೆ. ಆಮೇಲೆ ಲೇಡೀಸ್ಗೆ ಆಂಬುಲೆನ್ಸ್ ಬಂತು, ಪಾಪ ಆಂಬುಲೆನ್ಸ್ ಕಳ್ಸ್ಕೊಟ್ಟೆ. ಇನ್ನೊಂದು ಆಟೋ ಎದುರುಗಡೆ ಮನೆಯವ್ರದ್ದು 3 ಆಟೋ ಅರೇಂಜ್ ಮಾಡಿ ಕಳಿಸ್ದೆ. ಇನ್ನೊಂದು ಆಂಬುಲೆನ್ಸ್ ಬೇಕಾಯ್ತು. 3 ಆಂಬುಲೆನ್ಸ್ ಅಲ್ಲಿ ಒಂದೇ ಆಂಬುಲೆನ್ಸ್ ಬಂದಿದ್ದು. 10-15 1/4 ಗಂಟೆ ಅರ್ಧ ಗಂಟೆ ಅನ್ಕೊಂಡು. ಇನ್ನೊಂದು ಆಂಬುಲೆನ್ಸ್ ಬಂದಿದೆ ಈಗ, ಜಸ್ಟ್ ನಿಮ್ ಹತ್ರ ಮಾತಾಡಕ್ ಮುಂಚೆ ಬಂದಿದೆ. ಅವ್ನ ಅಷ್ಟೊತ್ತು ಸೊಟ್ಟವಾದ, ಎತ್ಕೊಂಡೋದ್ರು ಅವನ್ನ. ಲೇಡೀಸ್ ಅಂದ್ರಲ್ಲ ಯೋಗಿ ಅವರೇ, ಅಂದ್ರೆ ಅವ್ರು ಕೆಲಸ ಮಾಡ್ತಿದ್ದವ್ರ ಅಥವಾ ಅಲ್ಲಿ ಕೆಲಸ ಮಾಡೋರು ಮೇಡಮ್? ಕೆಲಸ ಮಾಡಮ್ಮ. ಒಂದ್ ಹುಡುಗಿ ಬಂದು
ನಮ್ಮ ಸ್ನೇಹಿತನ ಹೆಂಡತಿನೇ ಶಾಂತಿ ಅಂತ. ಹಾ ಅಮ್ಮ ಒಂದ್ 15-20 ವರ್ಷದಿಂದ ಪಾಪ ಕೆಲಸ ಮಾಡ್ತಾ ಇತ್ತಂತೆ ಹುಡುಗಿ ಅದೇ ಫ್ಯಾಕ್ಟ್ರಿಯಲ್ಲಿ. ಬೇರೆ ಕಡೆ ಇತ್ತಂತೆ ಅದು ಆ ಫ್ಯಾಕ್ಟ್ರಿ. ಅಲ್ಲಿಂದ ಈಗ ಇಲ್ಲಿ ಶಿಫ್ಟ್ ಆಗಿತ್ತು. ಓಕೆ. ಹಾ ಇನ್ನೊಬ್ರು ಪಕ್ಕದ ಮನೆಯಲ್ಲಿ ಇನ್ನೊಬ್ರು ಲೇಡೀಸ್ ಬಂದ್ಬಿಟ್ಟು ಈ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ದೂರದಲ್ಲೇ ಲೇಡೀಸ್ ಇದಾರೆ. ಅವ್ರು ಅಂತ ತಮಿಳ್ ಅವರೊಬ್ರು. ಅವ್ರು ಏನೋ ಆಗಿದೆ ಅವ್ರಿಗೂ ಪಾಪ ಇದಾಗಿತ್ತು. ಅವ್ರು ಎಲ್ಲ ಸುಟ್ಟಾಗಿದ್ರು. ಅವ್ರನ್ನ ಆಂಬುಲೆನ್ಸ್ ಕಳ್ಸ್ಕೊಟ್ಟಿದೀನಿ ಮೇಡಮ್. ಅಂದ್ರೆ ಈಗ ಒಟ್ಟು ಎಷ್ಟು ಜನಕ್ಕೆ ಗಾಯ ಆಗಿದೆ ಯೋಗಿ ಅವರೇ? ಟೋಟಲ್ ಅಲ್ಲಿ ನಾನ್ ನೋಡ್ದಂಗೆ 5 ಜನ ಮೇಡಮ್. 5 ಜನದಲ್ಲಿ 2 ಸ್ಪಾಟ್ ಅನ್ಸುತ್ತೆ. 3 ಜನ ಲೇಡೀಸ್, 2 ಹಾಸ್ಪಿಟ್ಲ್ಗೆ ಹೋಗಿದಾರೆ. ಒಬ್ಬ ಜೆಂಟ್ಸ್ ಅದೇ ಓನರ್ ಅಂತ ಇದಾರೆ. ಅವ್ರನ್ನ ಅವನು ಫುಲ್ ಸುಟ್ಟೋಗಿದ್ದ. ಅವ್ನ ಮಕ್ಕಳಿಗೆ ಏನು ಕಾಣ್ತಾ ಇರ್ಲಿಲ್ಲ. ಅವ್ನ ಆಟೋದಲ್ಲೇ ಕಳ್ಸ್ಕೊಟ್ಟಿದೀವಿ ಅವ್ನು. ಓಕೆ. ಅಲ್ಲಿ ಏನ್ ಕೆಲಸ ಆಗ್ತಾ ಇತ್ತು ಯೋಗಿ ಅವರೇ ಅದೇ ಫ್ಯಾಕ್ಟರಿ? ಮಿಕ್ಸರ್ ಮೇಡಮ್, ಮಿಕ್ಸರಾ? ಮಿಕ್ಸರ್ ಐಟಮ್ಗಳು ಇದು ಚೌಚಾವು ಏನೇನೋ ಮಾಡ್ತಾರೆ ಮೇಡಮ್. ಆತರ ಫುಡ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ ಅಂತ. ಅಂದ್ರೆ ಫ್ಯಾಕ್ಟರಿ ಒಳಗಡೆ ತುಂಬಾ ಸಿಲಿಂಡರ್ ಗಳನ್ನ ತುಂಬಿಸಿಟ್ಟಿರೋದು ಅಪಾಯ ಆಗತ್ತೆ ಅಂತ ನಿಮ್ಗೆ ಅನ್ಸಿತ್ತು ಮೊದ್ಲೇ ಅಂತ? ಹೌದೌದು ಮೇಡಮ್. ಈ ಸಿಲಿಂಡರ್ ನಮ್ಗೆ ನಾವಿಲ್ಲಿ ಲೋಕಲ್ ಅಲ್ಲಿ ಸೋಷಲ್ ವರ್ಕರ್, ನಮ್ಗೆ ಇಲ್ಲಿ ಯಾರನ್ನ ಕಂಪ್ಲೇಂಟ್ ಮಾಡಿರ್ಲಿಲ್ಲ. ಇದು ನಾವು ಬಿಡ್ತಾನೆ ಇರ್ಲಿಲ್ಲ. ಏನಂದ್ರೆ ಅವ್ರು ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ. ಮೊದ್ಲು ಈಗೊಂದು ಸ್ವಲ್ಪ ದಿನದಿಂದ ಒಂಥರ ಇದು ಸೀಟ್ಗಳು ಹಾಕ್ತಾರೆ ಗೊತ್ತಾ ಮೇಲ್ಗಡೆ, ಅದು ಆ ತರ ಸೀಟ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದು. ಅದು ಯಾವಾಗ ಖಾಲಿ ಮಾಡುದು, ಈ ಫ್ಯಾಕ್ಟ್ರಿ ಯಾವಾಗ ಬಂತು ಅಂದ್ರೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಮೇಡಮ್. ನಾವು ಲೋಕಲ್ ಅಲ್ಲಿ ಇಲ್ಲೇ ಇದ್ದೀವಿ. ನಾವು 20-25 ವರ್ಷದಿಂದ ಇಲ್ಲೇ ಇರೋದು. ಈ ಫ್ಯಾಕ್ಟ್ರಿ ಯಾವಾಗ ಬಂತು ಅಂತ ನಮಗ್ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ರೆ ನಾವು ಪರ್ಮಿಷನ್ ಬಿಡ್ತಾ ಇರ್ಲಿಲ್ಲ. ನಾವು ಸಾಹೇಬ್ರ ಹತ್ರ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಹೇಳಿ ಬೇಕಾದ್ರೆ ಅವ್ರು ಖಾಲಿ ಮಾಡಿಸ್ಬಿಡ್ತಾ ಇದ್ದ ನಾವು. ಯೋಗಿ ಅವರಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದಾ ಬಾಯ್ಲರ್ ಸ್ಫೋಟ ಆಗಿರೋದಾ? ಏನಾಗಿರೋದು ನಿಜವಾಗ್ಲೂ? ಅದು ಒಳಗಡೆ ಎಲ್ಲ ಏನೇನೋ ಮಿಷಿನ್ಗಳಿದೆ ಮೇಡಮ್. ಇವ್ರು ಪ್ರಾಡಕ್ಟ್ ಮಾಡೋದು. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸಿಲಿಂಡರ್ ಅದು ಗಿಷಿನ್ ಎಲ್ಲ ಸುಟ್ಟೋಗಿದೆ. ಓಕೆ. ಹಾಗೆ ಸಂಪರ್ಕದಲ್ಲಿ ಯೋಗಿ ಅವರೇ, ಘಟನೆ ವೇಳೆ ಸುಮಾರು 7 ಮಂದಿ ಫ್ಯಾಕ್ಟರಿಯಲ್ಲಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ಸಜೀವ ದಹನಗೊಂಡಿದ್ದಾರೆ. ಒಟ್ಟು 7 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಶಾಂತಿ, ಸಚಿನ್, ಧನಲಕ್ಷ್ಮಿ ಎಂಬವರ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ. 3 ಸ್ಥಿತಿ ಗಂಭೀರ. ಫ್ಯಾಕ್ಟರಿಯ ಒಳಗಡೆ ಇತ್ತು ಸುಮಾರು 15 ಸಿಲಿಂಡರ್ಗಳು. ಅಷ್ಟೊಂದು ಸಿಲಿಂಡರ್ಗಳನ್ನ ಫ್ಯಾಕ್ಟರಿಯ ಒಳಗಡೆ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು. ಘಟನೆ ಸಂದರ್ಭದಲ್ಲಿ ಸುಮಾರು 7 ಮಂದಿ ಫ್ಯಾಕ್ಟರಿಯಲ್ಲಿ ಇದ್ರು. ಅದರಲ್ಲಿ 3 ಸ್ಥಿತಿ ಗಂಭೀರ, 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಇದು ಭೀಕರ ಅವಘಡ. ಇದು ಈ ದೃಶ್ಯಗಳೇ ಸಾಕ್ಷಿ ಹೇಳ್ತಾ ಇದೆ. ಜೊತೆಗೆ ಪ್ರತ್ಯಕ್ಷದರ್ಶಿಯವರು ಮಾಹಿತಿ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇರುವಂತಹ ರೀತಿ ಕೇಳಿದ್ರೆ ಈ ಘಟನೆಯ ಭೀಕರತೆ, ತೀವ್ರತೆ ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟೊಂದು ಸಿಲಿಂಡರ್ಗಳನ್ನ ತುಂಬಿಸಿ ಇಟ್ಟಿರೋದು, ಅದು ಕೂಡ ಜನನಿಬಿಡ ಪ್ರದೇಶದಲ್ಲಿ, ವಸತಿ ಸಮುಚ್ಚಯದ ನಡುವೆ ಈ ರೀತಿ ಫ್ಯಾಕ್ಟರಿಯಲ್ಲಿ ಈ ರೀತಿ ಈ ರೀತಿ ಸಿಲಿಂಡರ್ಗಳನ್ನ ಸಂಗ್ರಹಿಸಿಟ್ಟು ಅಲ್ಲೇ ಕೆಲಸ ಮಾಡ್ತಾ ಇದ್ದು. ಯಾವತ್ತೋ ಒಂದು ದಿವಸ ಅಪಾಯ ಎದುರಾಗಬಹುದು ಅನ್ನುವಂತಹ ವಿಚಾರವಾಗಿ ಸ್ಥಳೀಯರು ತುಂಬಾ ತಲೆ ಕೆಡಿಸಿಕೊಂಡಿದ್ರು. ಕೆಲವರು ಈ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಆದ್ರೂ ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅವರು ಅನ್ನುವಂಥದ್ದು ಸ್ಥಳೀಯರ ಆರೋಪ. ಫುಡ್ ಫ್ಯಾಕ್ಟರಿಯಲ್ಲಿ ಸ್ಫೋಟಗೊಂಡಿದ್ದು ಬಾಯ್ಲರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರ್ ಅಲ್ಲ, ಬಾಯ್ಲರ್ ಸ್ಫೋಟಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಾಯ್ಲರ್ ಸ್ಫೋಟದಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಅನ್ನುವಂತಹ ಮಾಹಿತಿ. ಇಷ್ಟೊತ್ತು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಬಾಯ್ಲರ್ ಸ್ಫೋಟ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಫೋಟದಿಂದ ಬಿಹಾರ ಮೂಲದ 2 ಮೃತಪಟ್ಟಿದ್ದಾರೆ, ಸೌರಭ್ ಹಾಗೂ ಮನೀಶ್. ಟಿವಿ9ಗೆ ಡಿಸಿಪಿ ಸಂಜೀವ್ ಪಾಟೀಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಿಲಿಂಡರ್ ಸ್ಫೋಟ ಅಲ್ಲ, ಬಾಯ್ಲರ್ ಸ್ಫೋಟದಿಂದ ಆಗಿರುವಂತಹ ದುರ್ಘಟನೆ ಇದು. ಫುಡ್ ಫ್ಯಾಕ್ಟರಿಯಲ್ಲಿ ಬೇಕರಿ ಐಟಮ್ಸ್ ಏನು ತಯಾರು ಮಾಡಲಾಗ್ತಾ ಇತ್ತು, ಅಲ್ಲಿ ಬಾಯ್ಲರ್ ಸ್ಫೋಟದಿಂದ 2 ಸಜೀವ ದಹನಗೊಂಡಿದ್ದಾರೆ. ಬಾಯ್ಲರ್ ಸ್ಫೋಟದಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಡಿಸಿಪಿ ಕೊಟ್ಟಂತಹ ಮಾಹಿತಿ. ಸಂಜೀವ್ ಪಾಟೀಲ್ ಈ ಬಗ್ಗೆ ಟಿವಿ9ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಸ್ಫೋಟದಲ್ಲಿ ಬಿಹಾರ ಮೂಲದ 2 ಮೃತಪಟ್ಟಿದ್ದಾರೆ. ಒಬ್ರು ಸಜೀವ ದಹನಗೊಂಡ್ರೆ ಮತ್ತೊಬ್ರು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಅಂತ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 3 ಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಮಾಗಡಿ ರಸ್ತೆಯ ಫುಡ್ ಫ್ಯಾಕ್ಟರಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಯ್ತಾ? ಖಂಡಿತ ಸುಕನ್ಯಾ, ಈಗ ಸದ್ಯಕ್ಕೆ ಒಂದು ಬಾಯ್ಲರ್ ನ ಸ್ಫೋಟದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹ ಒಂದು ವಿಚಾರ ಕೂಡ ಬಂದಿರುವಂತಹ ಸರಿಸುಮಾರು 2 ಗಂಟೆಯ ಸುಮಾರಿಗೆ ಈ ರೀತಿಯಾದಂತಹ ಬಾಯ್ಲರ್ ಸ್ಫೋಟದ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅದೇ ರೀತಿಯಲ್ಲಿ ಬೆಂಕಿಯನ್ನ ನಂದಿಸುವಂತಹ ಒಂದು ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಇದಾದ ಬಳಿಕವಾಗಿ ಒಳ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಏನ್ ಘಟನೆ ನಡೆದಿರುವಂತದ್ದು, ಫುಡ್ ಫ್ಯಾಕ್ಟರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಯಾವಾಗ ಪೊಲೀಸರು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಒಳಗೆ ಪ್ರವೇಶಿಸ್ತಾರೆ, ಇನ್ನು ಈ ಸಂದರ್ಭದಲ್ಲಿ 2 ಬೆಂಕಿಯಲ್ಲಿ ಸಜೀವ ದಹನ ಆಗಿರುವಂತಹ ವಿಚಾರ ಕೂಡ ಗೊತ್ತಾಗಿರುವಂತದ್ದು.
ಸದ್ಯಕ್ಕೆ ಮೃತರು ಯಾರು ಅನ್ನುವಂಥ ವಿಚಾರದಲ್ಲಿ ಕೂಡ ಈಗ ಹೆಸರು ಕೂಡ ಪತ್ತೆ ಆಗಿರುವಂತದ್ದು. ಮನೀಶ್ ಹಾಗೂ ಸೌರಭ್ ಎಂಬ ಇಬ್ಬರು ಬಿಹಾರ್ ಮೂಲದ 21 ವರ್ಷದ ಯುವಕರು ಈಗ ಮೃತಪಟ್ಟಿರುವಂತದ್ದು. ಇನ್ನು ಇದರ ಜೊತೆಗೆ ಮತ್ತೆ ಇನ್ನು ಇಬ್ಬರು ಕೂಡ ಮೂವರು ಸಂಪೂರ್ಣವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಕೂಡ ಒಂದು ಆಸ್ಪತ್ರೆಗೆ ರವಾನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರುವಂತದ್ದು. ಏನು ಈ ಘಟನೆಯ ಸಂದರ್ಭದಲ್ಲಿ ಏನು ಈಗ ನಡೆಯುತ್ತೆ, ಏನು ಅಕ್ಕಪಕ್ಕದಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಜೊತೆಗೆ ಏನಾಗಿದೆ ಅನ್ನುವಂತಹ ಒಂದು ಆತಂಕದಲ್ಲಿ ಜನರು ಹೊರ ಬರ್ತಾರೆ. ಜೊತೆಗೆ ಮೂರನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಸ್ಥಳೀಯರಿಂದ ಆಗುತ್ತೆ. ಇದಾದ ಬಳಿಕವಾಗಿ ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈ ಕಾರ್ಯಾಚರಣೆಯನ್ನ ನಡೆಸುವಂತದ್ದು. ಸದ್ಯಕ್ಕೆ ಒಂದು ಬಾಯ್ಲರ್ ಸ್ಫೋಟದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹ ಒಂದು ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ ಜಗದೀಶ್, ಧನ್ಯವಾದ ಮಾಹಿತಿಗಾಗಿ. ಸಚಿನ್ ಹಾಗೂ ವಿಜಯ್ ಮೆಹ್ತಾ ಮಾಲೀಕತ್ವದ ಫ್ಯಾಕ್ಟರಿ ಆಗಿತ್ತು ಎಂಎಂ ಫ್ಯಾಕ್ಟರಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಂಎಂ ಫ್ಯಾಕ್ಟರಿಯಲ್ಲಿ ಏನು ದುರಂತ ಸಂಭವಿಸಿದೆ, ಬಾಯ್ಲರ್ ಸ್ಫೋಟದಿಂದ ಇಬ್ರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಸ್ಫೋಟದಿಂದ ಮಾಲೀಕ ಸಚಿನ್ಗೂ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಫ್ಯಾಕ್ಟರಿಯಲ್ಲಿದ್ದ ಎಲ್ಲಾ ಕಾರ್ಮಿಕರಿಗೂ ಕೂಡ ಗಂಭೀರ ಗಾಯವಾಗಿದೆ. ಇಬ್ರು ಪ್ರಾಣ ಕಳ್ಕೊಂಡಿದ್ದಾರೆ, ಇನ್ನುಳಿದಿರೋರ್ಗೂ ಗಂಭೀರ ಗಾಯ ಆಗಿದೆ. ಅದರಲ್ಲಿ ಸಚಿನ್ ಯಾರು ಅಂತಂದ್ರೆ, ಸಚಿನ್ ಹಾಗೂ ವಿಜಯ್ ಮೆಹ್ತಾ ಅವರ ಮಾಲೀಕತ್ವದ ಫ್ಯಾಕ್ಟರಿ ಅದಾಗಿತ್ತು ಎಂಎಂ ಫುಡ್ ಫ್ಯಾಕ್ಟರಿ. ಅಲ್ಲಿ ಬಾಯ್ಲರ್ ಸ್ಫೋಟ ಏನು ಸಂಭವಿಸಿತು, ಅದರಿಂದಾಗಿ ಮಾಲೀಕ ಸಚಿನ್ಗೂ ಕೂಡ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಮಾಲೀಕ ಸಚಿನ್ ಅಷ್ಟೇ ಅಲ್ಲ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳಾ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರಿಗೂ ಗಂಭೀರ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಇನ್ನು ಮೂವರ ಸ್ಥಿತಿ ಚಿಂತಾಜನಕ, ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಇಬ್ರು ಮೃತಪಟ್ಟಿದ್ದಾರೆ, ಸೌರಭ್ ಹಾಗೂ ಮನೀಶ್. ಆ ಇಬ್ರು ಕಾರ್ಮಿಕರು 20-21 ವರ್ಷ ವಯಸ್ಸಿನವರು ಅಂತ ಹೇಳಲಾಗ್ತಾ ಇದ್ದು, ಬಿಹಾರ ಮೂಲದವರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಸ್ಫೋಟ ಸಂಭವಿಸಿದ ಸ್ಥಳದ ದೃಶ್ಯವನ್ನು ನೋಡ್ತಾ ಇದೀವಿ ಒಂದು ಕಡೆ, ಇನ್ನೊಂದು ಕಡೆ ಬಾಯ್ಲರ್ ಸ್ಫೋಟದ ತೀವ್ರತೆ ಯಾವ ಮಟ್ಟಿಗಿತ್ತು, ಇನ್ನೂ ಕೂಡ ಅಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಇನ್ನೂ ಕೂಡ ಸ್ಥಳದ ಒಂದು ದೃಶ್ಯ ನೋಡ್ತಾ ಇದ್ರೆ ಅರ್ಥ ಆಗತ್ತೆ ಯಾವ ಮಟ್ಟಿಗೆ ಗಂಭೀರ ಸ್ಫೋಟ ಇದಾಗಿತ್ತು ಅನ್ನುವಂತಹ ವಿಚಾರ. ಇಬ್ರು ಸಜೀವ ದಹನಗೊಂಡಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟರೆ ಮತ್ತೋರ್ವ ವ್ಯಕ್ತಿ ಸುಮಾರು 40-45 ನಿಮಿಷಗಳ ಕಾಲ ಒದ್ದಾಡಿ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಎದುರಾಯಿತು. ಆಂಬ್ಯುಲೆನ್ಸ್ಗೋಸ್ಕರ ಕಾಯ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಅದಾದ್ಮೇಲೆ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲಿ ಮಹಿಳೆಯರು ಕೂಡ ಇದ್ರು. ಧನಲಕ್ಷ್ಮಿ ಹಾಗೂ ಶಾಂತಿ ಅನ್ನೋರು ಅಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಗಾಯ ಆಗಿದೆ. ಅವ್ರು ಸೇರಿದಂತೆ ಇನ್ನೊಬ್ಬರ ಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಲೀಕ ಸಚಿನ್ ಅವ್ರಿಗೂ ಕೂಡ ಗಾಯ ಆಗಿದೆ. ಸಚಿನ್ ಮತ್ತೆ ವಿಜಯ್ ಮೆಹ್ತಾ ಅವರ ಮಾಲೀಕತ್ವದ ಫ್ಯಾಕ್ಟರಿ ಇದಾಗಿತ್ತು ಎಂಎಂ ಫುಡ್ ಫ್ಯಾಕ್ಟರಿ ಅಂತ. ಇಲ್ಲಿ ಬೇಸಿಕಲಿ ಈ ಬೇಕರಿ ಐಟಮ್ಸ್ ಎಲ್ಲ ರೆಡಿ ಮಾಡ್ಲಾಗ್ತಾ ಇತ್ತು. ಆಹಾರ ಪದಾರ್ಥಗಳು ಅಂದ್ರೆ ಈಗ ಮಿಕ್ಸರ್ ಆಗಿರಬಹುದು, ಚೌಚೌ ಆ ಥರ ಖಾರ ಬೂಂದಿ ಇದೆಲ್ಲವೂ ಕೂಡ ಅಲ್ಲಿ ಫ್ಯಾಕ್ಟರಿಯಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಎಂದಿನಂತೆ ಇವತ್ತು ಕೂಡ ಕೆಲಸಕ್ಕೆ ಹಾಜರಾಗಿದ್ರು. ಆದರೆ ಮಧ್ಯಾಹ್ನ 1:50 ಸುಮಾರಿಗೆ ಭೀಕರ ಸ್ಫೋಟ ಸಂಭವಿಸಿದೆ. ಬಾಯ್ಲರ್ ಸ್ಫೋಟ ಅನ್ನುವಂತಹ ಮಾಹಿತಿ ಡಿಸಿಪಿ ಸಂಜೀವ್ ಪಾಟೀಲ್ ಅವರು ಟಿವಿಎನ್ಗೆ ಕೊಟ್ಟಿದ್ದಾರೆ. ಈ ಘಟನೆಗೆ ಕಾರಣ ಬಾಯ್ಲರ್ ಸ್ಫೋಟ ಅನ್ನುವಂತಹ ವಿಚಾರ. ಹಾಗಿದ್ರೆ ಅಲ್ಲಿ 20-30 ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ರಂತೆ. ಇದು ಸ್ಥಳೀಯರ ಆಕ್ಷೇಪಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಇಲ್ಲಿ ಈ ರೀತಿ ವಸತಿ ಸಮುಚ್ಚಯ ಇರುವಂತಹ ಪ್ರದೇಶದಲ್ಲಿ ತುಂಬಾ ಜನ ಓಡಾಡ್ತಾ ಇರೋದು, ಜೊತೆಗೆ ಅಕ್ಕಪಕ್ಕ ನಿವಾಸಿಗಳು ಕೂಡ ದಿನ ಅಲ್ಲೇ ಇರುವಂತಹ ಪ್ರದೇಶದಲ್ಲಿ ಈ ರೀತಿ 20 ಸಿಲಿಂಡರ್ಗಳನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಯಾವತ್ತಾದ್ರೂ ಅಪಾಯ ಎದುರಾಗಬಹುದು. ಯಾರು ಪರ್ಮಿಷನ್ ಕೊಟ್ಟರು ಅಷ್ಟೊಂದು ಸಿಲಿಂಡರ್ಗಳನ್ನ ಇಟ್ಕೊಳ್ಳೋದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಸ್ಥಳೀಯರು ಕೇಳಿದ್ರು. ಜೊತೆಗೆ ಈ ಬಗ್ಗೆ ಫುಡ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೂಡ ಮಾಡಿದ್ರಂತೆ. ಆದ್ರೆ ಯಾರು ಕೂಡ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ. ಅದೇ ಈ ಒಂದು ಘಟನೆಗೆ ಕಾರಣ ಅನ್ನೋದು ಸ್ಥಳೀಯರ ಆರೋಪ. ಇನ್ನು ಬಾಯ್ಲರ್ ಸ್ಫೋಟಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರುವಾಗಿದೆ ಈಗ. ಇನ್ನು ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿ ಮಷಿನ್ಗಳು ಎಲ್ಲವೂ ಕೂಡ ಇದೆ. ಅಂದ್ರೆ ಆಹಾರ ಪದಾರ್ಥಗಳನ್ನ ತಯಾರು ಮಾಡೋದಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳು ತಯಾರಾಗ್ತಾ ಇತ್ತಂತೆ. ಈ ಹಿಂದೆ ಬೇರೆ ಕಡೆಗೆ ಇದ್ದಂತಹ ಫ್ಯಾಕ್ಟರಿ ಈಗ ಕಳೆದ 1 ವರ್ಷದಿಂದ ಈ ಪ್ರದೇಶಕ್ಕೆ ಶಿಫ್ಟ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದರಲ್ಲಿ 6-7 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈ ಸಿಲಿಂಡರ್ ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಆ ಒಂದು ಪರಿಣಾಮ ಇಬ್ಬರು ಸಜೀವ ದಹನಗೊಂಡಿದ್ದಾರೆ. ಮತ್ತೆ ಮೂವರ ಸ್ಥಿತಿ ಗಂಭೀರವಾಗಿದೆ. ಇನ್ನುಳಿದ ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಾಲೆ ಆರಂಭವಾದ ಮೊದಲ ದಿನವೇ ನಡೆಯುತ್ತಿತ್ತು ಘೋರ ದುರಂತ. ಹೆಚ್ಚು ಕಡಿಮೆ ಆಗಿದ್ರೆ ಶಾಲಾ ಮಕ್ಕಳಿಗೂ ಕಾದಿತ್ತು ಗಂಡಾಂತರ. ಇನ್ನು ಈ ಸ್ಫೋಟದ ಬೇರೆ ಬೇರೆ ಆಯಾಮದ ತನಿಖೆ ನಡೀತಾ ಇದೆ. ಶಾಲೆ ಆರಂಭವಾದ ಮೊದಲ ದಿನವೇ ನಡೀತಾ ಇತ್ತು ಘೋರ ದುರಂತ. ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಶಾಲಾ ಮಕ್ಕಳಿಗೂ ಕಾದಿತ್ತು ಗಂಡಾಂತರ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಬಾಯ್ಲರ್ ಸ್ಫೋಟ ಏನು ಸಂಭವಿಸಿದೆ. ಟ್ಯಾಗೋರ್ ಶಾಲೆ ಪಕ್ಕದಲ್ಲೇ ಈ ಫ್ಯಾಕ್ಟರಿ ಕಾರ್ಯನಿರ್ವಹಿಸ್ತಾ ಇತ್ತು. ಅಕ್ಕಪಕ್ಕ ಮನೆಗಳು ಇದ್ವು, ಶಾಲೆ ಕೂಡ ಇತ್ತು. ಶಾಲಾ ಮಕ್ಕಳು ತೆರಳಿದ 20 ನಿಮಿಷದಲ್ಲೇ ಬಾಯ್ಲರ್ ಸ್ಫೋಟ ಆಗಿದೆ. 1:50 ಸುಮಾರಿಗೆ ಸ್ಫೋಟ ಆಗಿರೋದು. 1:30ಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ತೆರಳಿದ್ರು ಅಲ್ಲಿಂದ.
ಈ ಮಾಗಡಿ ರಸ್ತೆ ಠಾಣಾ ವ್ಯಾಪ್ತಿಯಲ್ಲಿ ಈ ಗೋಪಾಲ್ಪುರ ಪ್ರದೇಶದಲ್ಲಿ ಮಧ್ಯಾಹ್ನ ಸುಮಾರು 1:30ಕ್ಕೆ ಇಲ್ಲಿ ಸ್ನ್ಯಾಕ್ಸ್ ಮತ್ತಿತರ ಹಂತದ ತಿಂಡಿ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ಹೋಲ್ಸೇಲ್ ಒಂದು ಯೂನಿಟ್ ಇತ್ತು. ಅಲ್ಲಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ 5 ಜನ ಕೆಲಸ ಮಾಡ್ತಾಯಿದ್ರು. 2 ಮಹಿಳೆಯರು ಮತ್ತು 3 ಜನ ಗಂಡಸರು. 2 ಮಹಿಳೆಯರು ಇಲ್ಲೇ ಲೋಕಲ್ ಇದೇ ಯೂನಿಟ್ನ ಮುಂದೆ ಇರತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಸಹಿತ ಗಾಯಗೊಂಡಿದ್ದಾರೆ. ಈ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬಿಹಾರ ಮೂಲದ 2 ಕಾರ್ಮಿಕರು ಇದರಲ್ಲಿ ಮೃತಪಟ್ಟಿದ್ದಾರೆ, ಮನೀಶ್ ಮತ್ತು ಸೌರವ್ ಅಂಥೇಳಿ. ಇನ್ನೊಬ್ಬರು ಗಾಯಾಳು ಸಚಿನ್ ಅಂಥೇಳಿ, ಅವರು ಓನರ್, ಇದು ಕಮ್ ಪಾರ್ಟ್ನರ್ ಇದು ಯೂನಿಟಿಗೆ, ಸಚಿನ್. ಅವ್ರನ್ನೂ ಸಹಿತ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ನಡೀತಾ ಇದೆ. ಈ ಸಂಬಂಧಿತವಾಗಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ. ಅವ್ರ ಸ್ಥಳಕ್ಕೆ ಬಂದ ತಕ್ಷಣ ಹೆಚ್ಚಿನ ಒಂದು ಮಾಹಿತಿ ನಮಗೆ ಸಿಗ್ತದೆ. ಸರ್, ಇದ್ರ ಮಾಲೀಕ ಯಾರು ಅಂತ ಯಾರು? ಸಚಿನ್ ಅಂತ ಒಬ್ಬರು, ವಿಜಯ್ ಮೆಹ್ತಾ ಅಂತ ಒಬ್ಬರು ಇದ್ದಾರೆ. ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ? 5 ಜನ ಮಾಡ್ತಾಯಿದ್ರು ಲಾಸ್ಟ್ ಅದಾಗ. ಅದರಲ್ಲಿ ಎಲ್ರಿಗೂ 2 ತೀರ್ಕೊಂಡಿದ್ದಾರೆ, 3 ಜನ ಗಾಯ ಆಗಿದೆ. ಇವ್ರು ಗಾಯಗೊಂಡವರು ಎಷ್ಟು ಪರ್ಸೆಂಟ್ ಬದಲಾಗಿದೆ ಏನು ಅಂತ ಅಲ್ಲಿ ಹೋದ್ಮೇಲೆ ತಿಳ್ಕೊಬೇಕಾದ್ರೆ ಸ್ವಲ್ಪ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಲ್ಲರೂ. ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಇದು ಅದು ನೋಡ್ಬೇಕು. ಅದನ್ನು ಬೇರೆ ಅವರು ಪ್ರಾಥಮಿಕ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನು ನಿರ್ಧರಿಸ್ತಾರೆ. ಅದನ್ನು ವೇಟ್ ಮಾಡಬೇಕು. ಸರ್, ಈಗ ಬೆಂಕಿ ಫುಲ್ ಕಂಟ್ರೋಲಿಗೆ ಬಂದಿದೆ. ಈಗ ಇನ್ನೊಂದು ಬಾಯ್ಲರ್ ಇದೆ, ಅದ್ರ ಸಲುವಾಗಿ ಇದು ಹೀಟ್ ಕಂಟ್ರೋಲ್ಗೋಸ್ಕರ ಅದನ್ನು ಕೂಲ್ ಡೌನ್ ಮಾಡ್ತಾ ಇದ್ದಾರೆ ನಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ನವರು. ಅದಾದಮೇಲೆ ಏನಿದೆ ಅಲ್ಲ, ನಮಗೆ ಮತ್ತೊಮ್ಮೆ ಅದನ್ನು ಸ್ಪಾಟ್ಗೆ ಹೋಗಿ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಸರ್, ರೆಸಿಡೆನ್ಷಿಯಲ್ ಏರಿಯಾ ಇದನ್ನೆಲ್ಲ ಮಾಡೋಕ್ಕೆ ಹೆಂಗೆ ಅವಕಾಶ ಸಿಗ್ತದೆ? ಅದನ್ನು ಸಂಬಂಧಪಟ್ಟ ಇಲಾಖೆ ಉತ್ತರಿಸಬೇಕು. ಅವರನ್ನು ಕೇಳಿ. BBMP ಫೈರ್ ಆ್ಯಂಡ್ ಬಾಯ್ಲರ್ಸ್ ಕಂಪ್ನಿ ಬರ್ತದೆ, ಅವ್ರಿಗೆ ಕೇಳಬೇಕು. ಥ್ಯಾಂಕ್ ಯು. ಎಂಎಂ ಫುಡ್ ಫ್ಯಾಕ್ಟರಿಯಲ್ಲಿ ಸ್ಫೋಟಗೊಂಡಿದ್ದು ಬಾಯ್ಲರ್ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಸ್ಫೋಟದಿಂದಲೇ ದುರ್ಘಟನೆ ಸಂಭವಿಸಿದೆ. ಸ್ಫೋಟದಿಂದ ಬಿಹಾರ ಮೂಲದ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅಂತ ಟಿವಿ ನಂಗೆ ಡಿಸಿಪಿ ಸಂಜೀವ್ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಘಟನೆಯ ಸಂದರ್ಭದಲ್ಲಿ ಒಟ್ಟು 7 ಜನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಶಾಂತಿ, ಸಚಿನ್, ಧನಲಕ್ಷ್ಮಿ ಎಂಬವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಮೂಲದ 2 ಸ್ಫೋಟದಿಂದ ಮೃತಪಟ್ಟಿರೋದು, 2 ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಪಶ್ಚಿಮ ವಿಭಾಗ ಡಿಸಿಪಿ ಸಂಜೀವ್ ಪಾಟೀಲ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಫೋಟದ ತೀವ್ರತೆಗೆ ಮೃತಪಟ್ಟವರ ಸಂಖ್ಯೆ 2. ಬಿಹಾರ ಮೂಲದ 2 ಸ್ಫೋಟದಿಂದ ಮೃತಪಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇಲ್ಲ, ನಮ್ಮ ಪಕ್ಕದವ್ರ ಮನೆ ಇದೆ, ಇಲ್ಲ ಪಕ್ಕದಲ್ಲಿ. ಇಮಿಡಿಯೇಟು ಸಿಕ್ಕ ಡಮಾರ್ ಅಂತ ಸೌಂಡ್ ಬಂತು. ಏನು ಅಂತ ಸೌಂಡ್ ಬಂದಿದ್ದ ತಕ್ಷಣ ನೋಡಕ್ಕೆ ಓಡುವ. ಇಲ್ಲಿ ಸ್ನ್ಯಾಕ್ಸ್ ಮತ್ತಿತರ ಹಂತದ ತಿಂಡಿ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ಹೋಲ್ಸೇಲ್ ಒಂದು ಯೂನಿಟ್ ಇತ್ತು. ಅಲ್ಲಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ 5 ಜನ ಕೆಲಸ ಮಾಡ್ತಾಯಿದ್ರು. 2 ಮಹಿಳೆಯರು ಮತ್ತು 3 ಜನ ಗಂಡಸರು. 2 ಮಹಿಳೆಯರು ಇಲ್ಲೇ ಲೋಕಲ್ ಇದೇ ಯೂನಿಟ್ನ ಮುಂದೆ ಇರತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಸಹಿತ ಗಾಯಗೊಂಡಿದ್ದಾರೆ. ಈ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬಿಹಾರ ಮೂಲದ 2 ಕಾರ್ಮಿಕರು ಇದರಲ್ಲಿ ಮೃತಪಟ್ಟಿದ್ದಾರೆ, ಮನೀಶ್ ಮತ್ತು ಸೌರವ್ ಅಂಥೇಳಿ. ಇನ್ನೊಬ್ಬರು ಗಾಯಾಳು ಸಚಿನ್ ಅಂಥೇಳಿ, ಅವರು ಓನರ್, ಇದು ಕಮ್ ಪಾರ್ಟ್ನರ್ ಇದು ಯೂನಿಟಿಗೆ, ಸಚಿನ್. ಅವ್ರನ್ನೂ ಸಹಿತ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ನಡೀತಾ ಇದೆ. ಈ ಸಂಬಂಧಿತವಾಗಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ. ಅವ್ರ ಸ್ಥಳಕ್ಕೆ ಬಂದ ತಕ್ಷಣ ಹೆಚ್ಚಿನ ಒಂದು ಮಾಹಿತಿ ನಮಗೆ ಸಿಗ್ತದೆ. ಸರ್, ಇದ್ರ ಮಾಲೀಕ ಯಾರು ಅಂತ ಯಾರು? ಸಚಿನ್ ಅಂತ ಒಬ್ಬರು, ವಿಜಯ್ ಮೆಹ್ತಾ ಅಂತ ಒಬ್ಬರು ಇದ್ದಾರೆ. ಟೋಟಲ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ? 5 ಜನ ಮಾಡ್ತಾಯಿದ್ರು ಲಾಸ್ಟ್ ಅದಾಗ. ಅದರಲ್ಲಿ ಎಲ್ರಿಗೂ 2 ತೀರ್ಕೊಂಡಿದ್ದಾರೆ, 3 ಜನ ಗಾಯ ಆಗಿದೆ. ಇವ್ರು ಇಲ್ಲಿ ಸ್ನ್ಯಾಕ್ಸ್ ಮತ್ತಿತರ ಹಂತದ ತಿಂಡಿ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ಹೋಲ್ಸೇಲ್ ಒಂದು ಯೂನಿಟ್ ಇತ್ತು. ಅಲ್ಲಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ 5 ಜನ ಕೆಲಸ ಮಾಡ್ತಾಯಿದ್ರು. 2 ಮಹಿಳೆಯರು ಮತ್ತು 3 ಜನ ಗಂಡಸರು. 2 ಮಹಿಳೆಯರು ಇಲ್ಲೇ ಲೋಕಲ್ ಇದೇ ಯೂನಿಟ್ನ ಮುಂದೆ ಇರತಕ್ಕಂಥ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಸಹಿತ ಗಾಯಗೊಂಡಿದ್ದಾರೆ. ಈ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬಿಹಾರ ಮೂಲದ 2 ಕಾರ್ಮಿಕರು ಇದರಲ್ಲಿ ಮೃತಪಟ್ಟಿದ್ದಾರೆ, ಮನೀಶ್ ಮತ್ತು ಸೌರವ್ ಅಂಥೇಳಿ. ಇನ್ನೊಬ್ಬರು ಗಾಯಾಳು ಸಚಿನ್ ಅಂಥೇಳಿ, ಅವರು ಓನರ್, ಇದು ಕಮ್ ಪಾರ್ಟ್ನರ್ ಇದು ಯೂನಿಟಿಗೆ, ಸಚಿನ್. ಅವ್ರನ್ನೂ ಸಹಿತ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ. ಚಿಕಿತ್ಸೆ ನಡೀತಾ ಇದೆ. ಈ ಸಂಬಂಧಿತವಾಗಿ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ. ಅವ್ರ ಸ್ಥಳಕ್ಕೆ ಬಂದ ತಕ್ಷಣ ಹೆಚ್ಚಿನ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂತೆ ಇದು ಸಚಿನ್ ಮತ್ತೆ ವಿಜಯ್ ಮೆಹ್ತಾ ಅವರಿಗೆ ಸೇರಿದಂತಹ ಫ್ಯಾಕ್ಟರಿ ಆಗಿತ್ತು. ಸಚಿನ್ ಇದರ ಮಾಲೀಕರಾಗಿದ್ರು. ಅವರು
ಅವರು ಕೂಡ ಘಟನೆಯ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದರು, ಅವರು ಕೂಡ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಘಟನೆಯ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಒಟ್ಟು 7 ಜನ ಇದ್ರು ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ. ಘಟನೆಯಲ್ಲಿ 3 ಗಾಯವಾಗಿದ್ದು ಅದರಲ್ಲಿ 3 ಜನರ ಸ್ಥಿತಿ ಕೂಡ ಚಿಂತಾಜನಕ ಇದೆ. ಜೊತೆಗೆ ಅಲ್ಲಿ 2 ಸಜೀವ ದಹನಗೊಂಡಿದ್ದಾರೆ ಈ ಘಟನೆಯ ಸಂದರ್ಭದಲ್ಲಿ. ಇನ್ನಿಬ್ಬರು ಗಂಭೀರ ಗಾಯಾಳುಗಳಿದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಜಮಾಯಿಸಿದ್ದಾರೆ ಈ ಒಂದು ಘಟನೆಯಿಂದ ಗಾಬರಿಗೊಂಡಂತಹ ಸ್ಥಳೀಯರು. ಇಲ್ಲೇ ಇರೋದು ಲೋಕಲ್, ಇಲ್ಲ ನಮ್ಮ ಪಕ್ಕದಲ್ಲೇ ನಮ್ಮ ಅಕ್ಕವ್ರ ಮನೆ ಇದೆ, ನಮ್ಮ ಅಕ್ಕವ್ರ ಮನೆ ಇದೆ ಇಲ್ಲ ಪಕ್ಕದಲ್ಲಿ. ಇಮಿಡಿಯೇಟು ಡಮಾರ್ ಅಂತ ಸೌಂಡ್ ಬಂತು. ಏನು ಅಂತ ಸೌಂಡ್ ಬಂದಿದ್ದ ತಕ್ಷಣ ನೋಡೋಕೆ ಆಚೆ ಬಂದು ಬರೋಷ್ಟು ಅಷ್ಟೊತ್ತಿಗೆ ಬೆಳಗಡೆ ಎಲ್ಲ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಅಷ್ಟೊತ್ತಿಗೆ ಪಾಪ 2 ಲೇಡೀಸು 3 ಜೆಂಟ್ಸು, ಅದರಲ್ಲಿ ಒಬ್ಬ ಸ್ಪಾಟಲ್ಲೇ ಸತ್ತೋದ, ಮತ್ತು ಇನ್ನೊಬ್ಬ ಬಂದು ತುಂಬ ಸೀರಿಯಸ್ಸಲ್ಲಿದ್ದ. ಸರ್ ದಯವಿಟ್ಟು ನನ್ನದೊಂದು ವಿನಂತಿ ನಿಮ್ಮ ಚಾನಲ್ಗವ್ರಿಗೆ ಹೇಳ್ತೀನಿ, ಆ್ಯಂಬುಲೆನ್ಸು ಎಷ್ಟು ವರ್ಷಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನೋವು ಆಗ್ತಾ ಇದೆ. ಒಬ್ಬನ ಪ್ರಾಣ ಉಳಿಸ್ಬೋದಾಯಿತು. ಫೋನ್ ಮಾಡಿ ಅರ್ಧ ಗಂಟೆಗೆ ಒಂದು ಆಂಬುಲೆನ್ಸ್ ಕಳಿಸಿದ್ರು. ನಾನು 3 ಆಂಬುಲೆನ್ಸ್ ಹೇಳಿದ್ದೆ, 1 ಆಂಬುಲೆನ್ಸ್ ಕಳಿಸಿದ್ರು. ಒಬ್ಬರು ಕರ್ಕೊಂಡೋದ್ರು, ಇನ್ನೊಬ್ಬರು ಬದುಕೋಕ್ಕೆ ಹೇಳ್ತಾ ಇದ್ದೀನಿ, ಫೋನ್ ಮಾಡ್ತಾ ಇದ್ದೀನಿ. 1 ಅವರ್ ಮೇಲೆ ಬಂದಿದ್ದೆ, ಅವ್ನು ಸ್ಪಾಟಲ್ಲಿ ಸತ್ತೋದ ಸರ್. ಅವನು ಒದ್ದಾಡಿ ಸತ್ತೋದ. ಒಂದು ವಿಡಿಯೋ ಬೇಕಾದ್ರೆ ನನ್ನ ಹತ್ರ ಇದೆ, ಬೇಕಾದ್ರೆ ಕೊಡ್ತೀನಿ ನಿಮಗೆ. ದಯವಿಟ್ಟು ರಾಜ್ಯ ಸರ್ಕಾರಗಳು ಇಲ್ಲ ಲೋಕಲಲ್ಲಿ ಸಿಟಿಲೇ ಈ ಥರ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಒಬ್ಬನ ಜೀವಕ್ಕೆ ಬೆಲೆನೇ. ಅವಾಗಿಂದನೂ ಇಲ್ಲೇ ಇದ್ದೀವಿ. ಆಮೇಲೆ ಪೊಲೀಸವ್ರು ಬಂದರು, DCP ಸಾಹೇಬರು ಬಂದರು, ಏರಿಯಾ ಇನ್ಸ್ಪೆಕ್ಟರ್ ಬಂದರು. ಏನು ಮಾಡ್ತಾರೆ ಇದ್ರೊಳಗೆ? ಫುಡ್ಡು ಕ್ಯಾಂಟೀನ್ ಒಂಥರ ಮಾಡ್ತಾ ಇದ್ರು ಸರ್ ಇಲ್ಲಿ. ಏನೇನು ತಯಾರು ಮಾಡ್ತಾರೆ ಒಳಗಡೆ ಏನೋ ಚಪಾತಿ ಏನೋ ಆಗ್ತಾಯಿದ್ರು. ಬೆಳಗ್ಗೆ ನಾನು ನೋಡ್ದಂಗೆ ಚಪಾತಿ ಆಗ್ತಾಯಿದ್ರು. 2-3 ಲೇಡೀಸ್ ಇದ್ದರು, 1-2-3 ಜೆಂಟ್ಸ್ ಇದ್ದರು. ಗೋಡನ್ ಮೇಲೆ ಟ್ಯಾಗೂರ್ ಸ್ಕೂಲ್ ಅಂತ ಇದೆ, ಆ ಸ್ಕೂಲ್ ಗೋಡನ್ ಒಳಗೆ ಇವ್ರು ಹೆಂಗ್ ನಡೆಸ್ತಾರೆ? ಅದು ಟ್ಯಾಗೂರ್ ಸ್ಕೂಲು ಕನ್ನಡ ಪ್ರಾಥಮಿಕ ಶಾಲೆ ಅಂತ. ಆ ಸ್ಪಾಟು ಬಂದು ಇವಾಗ ಆಗಿದೆಯಲ್ಲ ಘಟನೆ, ಆ ಸ್ಪಾಟು ಬಂದು ಆ ಶಾಲೆಗೆ ಸೇರಿದೆ. ಅದು ಆ ಶಾಲೆ ಹೊರತಾವ ಇವರು ಬಾಡಿಗೆಗೆ ತೊಗೊಂಡಿದ್ದಾರೆ. ವಿಜಿ ಅಂತ ಈ ಕ್ಯಾಂಟೀನ್ ನಡೆಸ್ತಾರಲ್ಲ, ಅವ್ರ ಹೆಸರು ವಿಜಿ ಅಂತ. ಅವರು ಈ ಕ್ಯಾಂಟೀನ್ ನಡೆಸ್ತಾರೆ. ಇದ್ರ ಮುಂಚೆ 4 ತಿಂಗಳು ಮುಂಚೆನೂ ನಾವು ಫುಡ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಈ ಥರ ಕ್ಯಾಂಟೀನ್ ನಡೆಸ್ತಾರೆ, ಕಮ್ಮಿ ಒಂದು 15-20 ಸಿಲಿಂಡರ್ಗಳು ಐತೆ, ಇದ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಬೇಕು, ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತ. ಪಕ್ಕದಲ್ಲೇ ಸ್ಕೂಲ್ ಇದೆ, ಸಣ್ಣ ಮಕ್ಕಳು ಸ್ಕೂಲಿಗೆ ಬರ್ತಾರೆ ಹೋಗ್ತಾರೆ. ಈ ಪಕ್ಕದಲ್ಲಿ ಇಷ್ಟು ದೊಡ್ಡ ಗೋಡನ್ ನಡ್ಸಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ಟರು? ಅದೇ ಕೇಳಬೇಕು, ಅವ್ರಿಗೆಲ್ಲ ಕೇಳಬೇಕು, ಯಾರು ಇದು ಪರ್ಮಿಷನ್ ಕೊಟ್ಟಿದ್ದಾರೆ. ಸ್ಥಳ ಹೆಂಗಿತ್ತು ನೀವು ನೋಡಿದಾಗ? ಹೆಂಗಿತ್ತು? ನಾವು ಇದೇ ಸ್ಕೂಲಲ್ಲಿ ಓದಿರೋದು, ನಾವು ಇಲ್ಲೇ ಹುಟ್ಟಿದ್ದು, ನಾವು ಇಲ್ಲೇ ಬೆಳೆದಿದ್ದು, ನಾವು ಇದೇ ಸ್ಕೂಲಲ್ಲಿ ಓದಿದ್ದು. ಅವಾಗಿಂದಾನು